ಕುಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ. ಅಪೊಸ್ತಲರು 2:2 ತೆಗೆದು ಎಲ್ಲರೂ ಓದೋಣ. ಎಲ್ಲರೂ ತೆಗಿರಿ. ಅಪೊಸ್ತಲರು 2:2. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಎಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸುದ್ದಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ದಿನ ನೀನು ಕೊಟ್ಟಿರುವ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಮಾತಾಡು, ಕಾರ್ಯ ಮಾಡು, ಕ್ರಿಯೆ ಮಾಡು. ಎಸಯ್ಯ, ಮನುಷ್ಯರ ಮಾತುಗಳು ಕೇಳಿ ಕೇಳಿ ಅಪ್ಪ ಸ್ತೋತ್ರ ಯಾಮಾರಿ ಹೋಗಿದ್ದೇವೆ. ಸೃಷ್ಟಿಕರ್ತನೆ ನೀನು ಮಾತಾಡು. ಬಂದಿರೋ ಹೃದಯಗಳು ತೆರೆಯಲ್ಪಡಲಿ. ಕಾರ್ಯ ಮಾಡು, ಕ್ರಿಯೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಅಪೊಸ್ತಲರು 2:2 ಹಳೆ ಒಡಂಬಡಿಕೆಯಲ್ಲಿ ದೇವರು ಬಂದು ಮನುಷ್ಯರ ಜೊತೆ ಫೆಲೋಶಿಪ್ ಇಟ್ಕೊಳ್ಳೋಕ್ಕೆ, ಐಕ್ಯತೆವಾಗಿರೋದಕ್ಕೆ ಬಹಳ ಇಷ್ಟಪಡ್ತಾರೆ. ಪರಲೋಕದಲ್ಲಿ ದೇವದೂತರ ಜೊತೆ ದೇವರಿದ್ದರು. ಅವ್ರ ಐಕ್ಯತೆಯನ್ನು ಯಾವಾಗಲೂ ಅವ್ರ ಜೊತೆಯಲ್ಲಿ ಅವ್ರು ಸೂಚಿಸ್ತಾ ಇರೋದು, ಇವ್ರು ಮಾತಾಡ್ತಿರೋದು. ಅದಕ್ಕೇನೆ ಫ್ಯಾಮಿಲಿ ಏರ್ಪಾಡು ಮಾಡಿ ಗಂಡ ಹೆಂಡತಿ ಮಕ್ಕಳು ಯಾವಾಗಲೂ ಸಂತೋಷದಲ್ಲಿ ಆನಂದದಲ್ಲಿ ಇರಬೇಕಂತ ಹೇಳಿ. ಅದಕ್ಕೆ ನಮಗೆ ಬೆಂಗಳೂರಿಗೆ ಪಟ್ಟಣಕ್ಕೆ ಬಂದ ಮೇಲೆ ಒಂದು ಚರ್ಚಲ್ಲಿ ಕೂಡ ಕ್ರಿಶ್ಚಿಯನ್ ಫೆಲೋಶಿಪ್ ಚರ್ಚ್ ಅಂತ ಹೇಳ್ಬಿಟ್ಟು, ಆದರೆ ಆ ಫೆಲೋಶಿಪ್ ಅಂತ ಹೇಳಿ ಹೆಸರಿಟ್ಬಿಟ್ಟಿದ್ದಾರೆ. ಬೇರೆ ಯಾವ ಚರ್ಚು ಅದಕ್ಕೆ ಹೆಸರಿಟ್ಟಿರೋದನ್ನು ಕೇಳಿಲ್ಲ, ಇದ್ರೆ ಇರ್ಬೋದು. ಬಟ್ ಅಲ್ಲಿ ಏನಕ್ಕೆ ಆ ಹೆಸರಿಟ್ಟಿದ್ದಾರೆ ಅಂದರೆ, ಆ ಹೆಸರಿಗೆ ತಕ್ಕಂತೆ ಆ ಸಭೆಯಲ್ಲಿ ದೇವರ ಜೊತೆ ಫೆಲೋಶಿಪ್ ಇಟ್ಕೋಬೇಕು, ಕುಟುಂಬದಲ್ಲಿ ಫೆಲೋಶಿಪ್ ಇರಬೇಕು, ಸಭೆಗೆ ಬರೋ ಪ್ರತಿಯೊಬ್ಬರು ಫೆಲೋಶಿಪ್ ಅಧಿಕವಾಗಿರ್ಬೇಕು. ಚರ್ಚ್ ಮುಗಿದ ಮೇಲೂ ಫೆಲೋಶಿಪ್ ಮಾಡ್ತಾರೆ, ಚರ್ಚ್ ಬಿಟ್ಟು ಬರೋದಿಲ್ಲ. ದೇವ್ರ ಬಗ್ಗೆ ಮಾತಾಡಿಕೊಂಡು ಫೆಲೋಶಿಪ್, ಆತ್ಮಿಕದಲ್ಲಿ ಒಬ್ಬರೊಬ್ಬರನ್ನ ಸ್ಟ್ರಾಂಗ್ ಮಾಡಿ ಬಲಪಡಿಸೋದಕ್ಕೆ. ಮನೆಗೆ ಹೋದ್ಮೇಲೆ ಫೋನ್ ಮಾಡಿ ಮಾತಾಡ್ತಾರೆ, ನಿಮ್ಮ ಮನೆಗೆ ಫ್ರೀ ಇದ್ದೀರಾ ಬರ್ತೀವಂತ. ಬಂದು ಊರ ಕತೆ ಮಾತಾಡೋದಿಲ್ಲ. ದೇವರುಗಳ ಬಗ್ಗೆ ಹೆಂಗಿದ್ದೀರಾ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀರಾ, ನೀವು ಬಹಳ ಪ್ರೀತಿ ಮಾಡ್ಬೇಕು ಹೇಳ್ತಿ ಗಣತ ಫೆಲೋಶಿಪ್ ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾರೆ. ಅದು ಹಳೆ ಒಡಂಬಡಿಕೆಯಿಂದ ಯೆಹೋವ ದೇವರು ಪರಲೋಕ ರಾಜ್ಯದಲ್ಲಿ ಇದ್ದಾಗ ಅದರಲ್ಲಿ ಒಂದು ದೇವದೂತ ಸೈತಾನಾಗಿ ಮಾರ್ಪಡ್ತಾನೆ. ಅವನು ಬೇರೆ ಪ್ರಧಾನ ದೇವದೂತ, ಅವನು ಬಿದ್ದೋಗ್ತಾನೆ, ದೇವ್ರು ದಬ್ಬಿಡ್ತಾರೆ. ಅವ್ನು ಬರ್ಬೇಕಾದ್ರೆ ಒಬ್ಬನೇ ಬರಲಿಲ್ಲ, ಸ್ವಲ್ಪ ದೇವದೂತರನ್ನೆಲ್ಲ ಅವನ ಅಸ್ಟೆಂಟ್ಗಳೆಲ್ಲ ಕರ್ಕೊಂಡ್ಬಂದ. ಆ ಫೆಲೋಶಿಪ್ ಕಟ್ಟಾಯ್ತು. ಮತ್ತೆ ದೇವರು ಗಂಡು ಹೆಣ್ಣನ್ನ ಸೃಷ್ಟಿ ಮಾಡಿ ಅವ್ರ ಜೊತೆ ಫೆಲೋಶಿಪ್ ಇಟ್ಕೊಂಡ್ರು. ಅವರು ಆ ಫೆಲೋಶಿಪ್ಪನ್ನ ದೇವರಿಗೆ ವಿರೋಧವಾಗಿ ಇವರಾದ್ರೂ ಮಾತು ಕೇಳ್ತಾರ, ಅವನ ದೇವದೂತ ಕೇಳಿಲ್ಲ, ದೇವದೂತ ಕೇಳ್ದಂಗೆ ಸೈತಾನ ಆದ್ನಲ್ಲ ಅಂದ್ರೆ ಅವನು ಕೂಡ ಫೆಲೋಶಿಪ್ ಕಟ್ ಮಾಡ್ಕೊಂಡ. ಮತ್ತೆ ಯಾರೋ ಇಬ್ರು ಫೆಲೋಶಿಪ್ ಇಟ್ಕೊಂಡ್ರು, ಯೋನಕನು ನೋವನು ಆ ಥರ. ಮತ್ತೆ ಗುಂಪಾಗಿ ಬಹಳ ಜನ ಒಂದು ಫೆಲೋಶಿಪ್ ಇಟ್ಕೋಬೇಕಂತ ಆಬ್ರಾಮ್ನ ಕರೆಸಿ ಅವನ ಜೊತೆ ಫೆಲೋಶಿಪ್ ಇಟ್ಕೊಂಡ್ರು. ಅವನು ಕೂಡ ಅವನಾದ್ಮೇಲೆ ಈಸಾಕು, ಯಾಕೋಬ್ ಅಂತ ಹೇಳಿ ಅವ್ರ ಮೂಲಕ ಒಂದು ಜನಾಂಗ ಮಾಡಿ 12 ಜನ ಅವ್ರ ಜೊತೆಗೆ ಅವ್ರನ್ನ ಬಿಡಿಸಿ, ಅವ್ರ ಮಧ್ಯದಲ್ಲಿ ಮೋಸೆನ ಆರಿಸಿ, ಅವ್ರ ಮಧ್ಯದಲ್ಲಿ ನಾನು ನಿವಾಸ ಮಾಡಬೇಕು, ಮಧ್ಯದಲ್ಲಿ ಟ್ಯಾಬ್ರಿಕಲ್ ಅಂತ ಗೂಡಾರವನ್ನು ಏರ್ಪಡಿಸಿ ಅವ್ರ ಮಧ್ಯದಲ್ಲಿ ನಾನು ವಾಸ ಮಾಡ್ತೀನಿ ಅಂತ ಹೇಳಿದ್ರು. 40 ವರ್ಷಗಳ ಕಾಲ ಅವ್ರ ಮಧ್ಯದಲ್ಲೇ ವಾಸ ಮಾಡ್ತಾರೆ. ರಾತ್ರಿಯಲ್ಲಿ ಅಗ್ನಿ ಸ್ತಂಭವಾಗಿ, ಅಂದ್ರೆ ದೇವರು ಅವ್ರ ಜೊತೆಲೇ ಇರೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ಅವರು ದೇವ್ರು ನಮ್ಮ ಜೊತೆ ಮಾತಾಡೋದು ಬೇಡ, ಮೋಸೆ ನೀನ್ ಮಾತಾಡಂತ ಹೇಳಿ ದೇವ್ರನ್ನ ಓಡಿಸ್ಬಿಟ್ರು. ಆಮೇಲೆ ಹಳೆ ಒಡಂಬಡಿಕೆಯಲ್ಲಿ ದೇವರೇ ಜನಗಳಿಗೆ ನ್ಯಾಯಾಧಿಪತಿ ಆಗಿದ್ರು. ನಮಗೆ ರಾಜ ಬೇಕಂತಾರೆ, ರಾಜ ಬೇಡ ನಾನೇ ಇದ್ದೀನಲ್ಲ ಅಂತ ದೇವ್ರು ಹೇಳಿದ್ರು, ನೀನ್ ಬೇಡ ಅಂತೇಳಿ ಅವರೇ ಬಲವಂತ ಮಾಡಿ ಸೌಲನ್ನ ಕೇಳ್ತಾರೆ. ಅವಾಗ ಸಾಮೇಲೆ ಕೋಪಿಸ್ಕೊಂತಾರೆ, ಅವ್ರು ನಿನ್ನನ್ನೆಲ್ಲ ದಬ್ಬಿದ್ದು, ನನ್ನನ್ನ ದಬ್ಬಿದ್ದು, ಅವ್ರು ದೇವ್ರು ಬೇಡ ಅಂತಿರೋದು ನನ್ನನ್ನ ಅಂತೇಳಿ. ಸರಿ, ಅವ್ರು ಕೇಳಿದಂಗೆ ರಾಜ ಬಂದ್ರೆ ಎಷ್ಟೆಷ್ಟು ಕಷ್ಟ ಇರುತ್ತಂತ ಹೇಳಿ ಹೇಳಿದ್ರು. ರಾಜ ಬೇಕಂದಿದ್ದಕ್ಕೆ ರಾಜ ಕೊಟ್ರು. ಹಳೆ ಒಡಂಬಡಿಕೆಯಲ್ಲಿ ಮನುಷ್ಯನ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ದೇವ್ರು ಬಂದ್ರೂ ಅವ್ರನ್ನ ಓಡಿಸ್ತಾ ಇರೋದೇ ಕೆಲಸ. ನಾವು ಎಸೆಕಿಯೇಲ್ 8:6 ನೋಡ್ತೀವಿ, ಸಾಲಮೋನ ದೇವಸ್ಥಾನವನ್ನು ಕಟ್ತಾರೆ. ಅವ್ರು ಅಷ್ಟು ಕಟ್ಟಿದ್ರೂ, ಎಸೆಕಿಯೇಲಲ್ಲಿ ಅಷ್ಟು ಕಷ್ಟಪಟ್ಟು ಕಟ್ಟಿದ್ರೂ ಅದರಲ್ಲಿ ಅವರು ಬಂದು ಎಲ್ಲ ಜನಗಳು ಬಂದು ಅಲ್ಲಿ ಕುತ್ಕೊಂಡು ಅವ್ರ ಜೊತೆಗೆ ಪೂಜೆಗಳು ಮಾಡೋದು, ಬಲಿಗಳು ಕೊಡೋದಕ್ಕಿಂತ ದೇವ್ರ ಜೊತೆ ಮಾತಾಡೋದು, ಅವರು ಬಂದು ಅವ್ರ ಜೊತೆಗೆ ಮಾತಾಡೋದನ್ನೇ ದೇವ್ರು ಇಷ್ಟಪಡ್ತಾರೆ. ಆದರೆ ಅವರು ಅಲ್ಲಿ ದೇವಸ್ಥಾನ ಬಿಟ್ಟು ಓಡಿಸ್ಬಿಟ್ರು ಅವ್ರನ್ನ. 8:6 ಓದ್ತೀನಿ ನೋಡ್ರಿ. ಆಗ ಆತನು ನನಗೆ, ನರಪುತ್ರರೇ, ದೇವ್ರು ಬಂದ್ಬಿಟ್ಟು ಎಸೆಕಿಯೇಲಿಗೆ ಹೇಳ್ತಾರೆ,
ಆಗ ಆತನು ನನಗೆ, ನರಪುತ್ರರೇ, ಇವರು ಮಾಡುವುದನ್ನು ನೋಡಿದ್ದೀಯಾ? ಎಸೆಕಿಯೇಲಿಗೆ ಹೇಳ್ತಾರೆ ನೋಡಿ ದೇವರು, ಇಸ್ರೇಲ್ ವಂಶದವರು ಇಲ್ಲಿ ನಡೆಯುವ ದುರಾಚಾರವನ್ನು ಕಂಡಿಯಾ? ಇದರಿಂದ ನಾನು ನನ್ನ ಪವಿತ್ರ ಆಲಯವನ್ನು, ಅಲ್ಲಿ ಆಲಯ ಅಂತ ಸ್ಪಷ್ಟವಾಗಿದೆ ನೋಡಿ, ಬಿಟ್ಟು ದೂರ ಹೋಗಬೇಕಾಯಿತು. ಬಾ, ಇವುಗಳಿಂದ ಇನ್ನೂ ಹೆಚ್ಚಾದ ದುರಾಚಾರವನ್ನು ನೋಡಿವಿ ಎಂದು ಹೇಳಿದ್ದನು. ಎಸೆಕಿಯೇಲಿಗೆ ಹೇಳ್ತಾರೆ, ನಾನು ಆಲಯವನ್ನು ನಾನು ಬಿಟ್ಟು ಹೋದೆ ಅಂತ. ನೀನು ಆಲಯದಲ್ಲಿ ದೇವ್ರು ಹೇಳಿದ ಮೇಲೆ ಅದು ಕಟ್ಟಡ ಹಿಡ್ಕೊಂಡು ಏನ್ ಮಾಡೋದು? ನೆಬೂಕದ್ನೆಚ್ಚರ್ ಬರ್ತಾನೆ, ಹೊಡೆದು ಬಿಸಾಡ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಅದನ್ನ ನೆಬೂಕದ್ನೆಚ್ಚರ್ ಬಂದು ಕೊಡ್ತು ಆದ್ಮೇಲೆ ನೆಹೆಮೀಯ ಹೆಸರೆಲ್ಲ ಬಂದು ಕಟ್ತಾರೆ. ಯೋವಾನ್ 2:9 ಯೇಸಮ್ಮ ಹೇಳ್ತಾರೆ, ಕಲ್ಲಿನ ಮೇಲೆ ಒಂದು ಕಲ್ಲು ಇರೋದಿಲ್ಲ, ಎಲ್ಲ ಹೊಡೆದಾಕ್ತಾರಂತೆ. ಯಾಕಂದ್ರೆ ಚಾಟಿಯಿಂದ ಅಲ್ಲಿ ಪಾರಿವಾಳಗಳು ಮಾಡ್ಕೊಂಡು ವ್ಯಾಪಾರಗಳು ಮಾಡ್ತಾ ಇದ್ದಾರೆ ಹೊರತು ಫೆಲೋಶಿಪ್ ಇಲ್ಲ, ದೇವರ ಜೊತೆಯಲ್ಲಿ ಐಕ್ಯತೆ ಇಲ್ಲ, ಒಂದು ಕ್ಲೋಸ್ ರಿಲೇಶನ್ಶಿಪ್ ಇಲ್ಲ. ಅದರಿಂದ 70ನೇ ಇಸ್ವಿಯಲ್ಲಿ ರೋಮರ್ ಸೀಸನ್ ಟೈಟಸ್ ಅಂತ ಬಂದು ಪೂರ್ತಿಯಾಗಿ ಅಳಿಸ್ಬಿಡ್ತಾನೆ. ಇದುವರೆಗೂ ಇಲ್ಲ. 70ನೇ ಇಸ್ವಿಯಲ್ಲಿ ಹೋಗಿದ್ದು, ಇವಾಗ 20ನೇ ಇಸ್ವಿ 2025 ಆಗಿದೆ. 70ಯಲ್ಲಿ ಡಿಸ್ಟ್ರಾ ಆಗಿದ್ದು ಯೆರೂಸಲೇಮಲ್ಲಿ, ಇನ್ನೂವರೆಗೂ ಇಲ್ಲ ದೇವಸ್ಥಾನ. ಯಾಕೆ ಇಲ್ಲ ಅಂತ ಹೇಳಿದ್ರೆ, ನಮ್ಮನ್ನ ದೇವರ ಆಲಯವಾಗಿ ಮಾಡಿಕೊಂಡು, ಆಲಯ ಬೇಕಾಗಿಲ್ಲ, ಕಟ್ಟಡಗಳೇ ಬೇಕಾಗಿಲ್ಲ, ನೀವು ಎಲ್ಲಿರ್ತೀರೋ ಅಲ್ಲೇ ನಾನು ಇರ್ತೀನಿ ಅಂತೇಳಿ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರು 2:2 ಓದಿದ ಹಾಗೆ, ಆಗ ಬಿರುಗಾಳಿ ಬೀಸುತ್ತದೆ ಎಂಬಂತೆ. ಇದು ಯಾವಾಗ ನಡೀತೈತೆ ಅಂತ, ಯೇಸು ಬಂದ್ರು, 30 ವರ್ಷ ಫ್ಯಾಮಿಲಿಯಲ್ಲಿ ಇದ್ರು, ಮತ್ತೆ ಫ್ಯಾಮಿಲಿ ಬಿಟ್ಟು ಹೊರಗೆ ಬಂದ್ರು. 3.5 ವರ್ಷ ಫಸ್ಟ್ ಬಂದಿದ ತಕ್ಷಣ 40 ದಿನ ಫಾಸ್ಟಿಂಗ್ ಇದ್ರು. 12 ಜನ ಶಿಷ್ಯರನ್ನ ಆರಿಸ್ಕೊಂಡ್ರು. ಅವ್ರ ಜೊತೆಯಲ್ಲಿ 33 ವರ್ಷ ಸೇವೆ ಮಾಡಿದ್ರು. ಅವರು ಸತ್ತಿ, ಚೆಲುವೆಯಲ್ಲಿ ಸತ್ತಿ 3ನೇ ದಿನ ಪುನರುತ್ಥಾನ ಆದ್ರು. ಅವಾಗ ಅವ್ರು 12 ಜನ ಕೇಳ್ತಾರೆ, ನೀವು 50ನೇ ದಿನದಲ್ಲಿ ಪಶ್ಚಿಮಾಸ್ತ ದಿನ ಬಂದಾಗ ಒಂದು ಜಾಗದಲ್ಲಿ ಕೂಡಿರ್ರಿ, ಆ ಪ್ಲೇಸಲ್ಲಿ ನಾನು ಬರ್ತೀನಿ, ಪರಿಶುದ್ಧಾತ್ಮವಾಗಿ ಅಂತ. ಅವಾಗ ಪರಿಶುದ್ಧಾತ್ಮ ಇಲ್ಲಿ ಓದ್ತೀವಿ ನೋಡ್ರಿ. ಆಗ ಬಿರುಗಾಳಿ, ಪಂಚಸ್ತಮ ದಿನದ ಹಬ್ಬವು ಬಂದಿರಲಾಗಿ, ಅವರೆಲ್ಲರೂ ಏಕ ಮನಸ್ಸಿಂದ ಒಂದೇ ಸಲ ಕೂಡಿರಲಾಗಿ, ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಒಂದು ಹೋಲಿ ಸ್ಪಿರಿಟ್ ತುಂಬಿಕೊಂಡಿತ್ತು. ಅದೇನಂದ್ರೆ ಆರ್ಟಲ್ಲಿ ನಿವಾಸ ಮಾಡುವಂಥದ್ದು. ನಮಗೆಲ್ಲರಿಗೂ ಗೊತ್ತು, 1 ಕೊರಿಂಥಿಯರ್ 3:16 ನೀವೆಲ್ಲರೂ ತೆಗೆದು ಓದಿದ್ರೆ, ನಾವೇ ಆಲಯವಾಗಿದ್ದೀವಿ. ಇವೆಲ್ಲ ವಾಕ್ಯಗಳೆಲ್ಲ ಗೊತ್ತು. ಬಟ್ ಇವಾಗ ಬೇಕಾಗಿರೋದು ಫೆಲೋಶಿಪ್. 1 ಕೊರಿಂಥಿಯರ್ 3:16 ನೀವು ದೇವರ ಆಲಯವಿದ್ದಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತೆ, ನಿಮಗೆ ಗೊತ್ತಿಲ್ಲವೋ? ಅದೇ ಈ ಹೋಲಿ ಸ್ಪಿರಿಟ್ ಪಂಚದಾತ್ಮ ದಿನದಲ್ಲಿ ಪರಿಶುದ್ಧಾತ್ಮನು ಬಂದಿರೋದು. ಏಕೆಂದ್ರೆ ಆ ದೇವರ ಆಲಯವು ಪವಿತ್ರವಾದದ್ದು, ಆಲಯವು ನೀವೇ, ಪ್ರತಿಯೊಬ್ಬರು ನಾವೇ ಆಲಯ. ಇದಕ್ಕಿಂತ ದೊಡ್ಡ 1 ಕೊರಿಂಥಿಯರ್ 6 ಇದರಲ್ಲಿ ಭಯಂಕರವಾದ ಒಂದು ಮಾತಿದೆ. 17 ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ನಮ್ಮ ಆತ್ಮ ದೇವರಾತ್ಮ ಬೆರೆತು ನಾವು ಜೀವಿಸಬೇಕು. ಪರಿಶುದ್ಧಾತ್ಮ ಅಂದ್ರೆ ಯಾವ ರೀತಿ ಗಂಡ ಹೆಂಡತಿ ಪ್ರೀತಿನೇ ಮುಖ್ಯ. ಪ್ರೀತಿ ಇಲ್ಲದೆ ಇದ್ರೆ ಅವರು ಅವನ್ನ ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ಮದುವೆ ಆಗಕ್ಕೆ ಮುಂಚೆ ಫ್ಯಾಮಿಲಿ ಜೊತೆಲಿ ಇರ್ತಾರೆ ಅವರು, ಪ್ರೀತಿಯಲ್ಲಿ, ಗಂಡ ಹೆಂಡತಿ ಮಕ್ಕಳು, ಅಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಅಂದ್ರೆ ಫೆಲೋಶಿಪ್. ಇವಾಗ ಬಿಡ್ರಿ, ಅದು ಸೆಲ್ ಫೋನು, ವಾಟ್ಸಪ್, ಒಬ್ಬೊಬ್ರು ಒಂದೊಂದು ರೂಮಲ್ಲಿ ಇಟ್ಕೊಂತಾರೆ, ಮಾತಾಡೋದಿಲ್ಲ, ಏನಿಲ್ಲ. ಆದ್ರಿಂದ ಕುಟುಂಬದ ಕಡೆ ಕಾಲದಲ್ಲಿ ಮತ್ತೆ 24ರಲ್ಲಿ ಹೇಳಿದ ಹಾಗೆ ಪ್ರೀತಿ ತಣ್ಣಗಾಗುತ್ತೆ ಅಂತ ಹೇಳಿದ್ದಾರೆ. ಪ್ರೀತಿ ಬಿಟ್ಟು ಹೋಗುತ್ತಂತ. ಕಾರಣ ಏನಂದ್ರೆ ಈ ವಾಟ್ಸಪ್, ಸೆಲ್ ಫೋನ್ ಬಂದು ಎಲ್ಲರನ್ನು ಬೇರ್ಪಡಿಸ್ಬಿಡ್ತು. ಅದರಲ್ಲಿ 2.5 ಗಂಟೆ ಕ್ರಿಕೆಟ್ ಮ್ಯಾಚ್ಗಳಲ್ಲಿ ಅದರಲ್ಲಿ ಕಳೀತಾರೆ ಹೊರತು ಕುಟುಂಬಗಳಲ್ಲಿ ಫೆಲೋಶಿಪ್ ಮಾಡೋದಕ್ಕೆ ಕಲಿಯೋದಿಲ್ಲ. ಇರೋದೇ ಎರಡೇ ವಿಷಯ. ಎಲ್ಲರಿಗೂ 3 ಇರುತ್ತೆ. ಅದು ಒಂದು ಬಂದು ಸಿಂಪಲ್ ಆಗಿರುತ್ತೆ. ಒಂದು ಬಂದು ಕುಟುಂಬದಲ್ಲಿ ಹೆಂಡತಿ ಆಗಿರೋರು ಮನೆ ಕೆಲಸ ಮಾಡ್ಕೊಂಡಿರ್ತಾರೆ, ಗಂಡನಾದರೂ ಸ್ವಲ್ಪ ದುಡಿಮೆ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಅವರಿಗೆ ದೇವ್ರು ಇರಬೇಕು. ಅವ್ರಿಗೆ ಕೆಲಸ ಮಾಡೋ ಜಾಗದಲ್ಲಿ ಅವರಿಗೆ ದೇವ್ರು ಇರಬೇಕು. ಮಕ್ಕಳು ಓದ್ತಾರೆ, ಅವರಿಗೆ ದೇವ್ರು ಇರಬೇಕು. ಮಿಕ್ಕಿದ್ದೆಲ್ಲ ಸುಮ್ಮನೆ ಆ ಟೈಮಿಗೆ ಮಾಡ್ತೀವಿ, ಅದು ಮಾಡಿಬಿಟ್ಟು ಮರ್ತು ಬಿಡ್ಬೇಕು ಅಷ್ಟೇ. ಇದ್ರ ಮೇಲೆ ಫೋಕಸ್ ಇಡ್ತಾ ಇರ್ಬೇಕು. ಓದೋರು ಓದೋದ್ರಲ್ಲಿ ದೇವ್ರ ಮೊದಲನೇ ಸ್ಥಾನದಲ್ಲಿ ಇಡಬೇಕು. ಎಟ್ಟಾಗ ಜ್ಞಾನ ಕೊಡ್ತಾರೆ, ಓದಬೇಕು. ದೇವ್ರ ಮೊದಲನೇ ಸ್ಥಾನದಿಂದ ಕಷ್ಟಪಟ್ಟು ಓದ್ಬೇಕಂದ್ರೆ ಹಾರ್ಡ್ ವರ್ಕ್ ಆಗುತ್ತೆ. ಸ್ವಲ್ಪ ಜನ ಕಷ್ಟಪಡ್ತಾರೆ, ಎಷ್ಟು ಓದೋದಂದ್ರೆ ದೇವರ ಐಕ್ಯತೆ ಇರೋದಿಲ್ಲ ಅಂತ. ಎರಡನೇದು ಫ್ಯಾಮಿಲಿ, ಒಬ್ರು ಕೆಲಸ ಮಾಡ್ತಾರಂದ್ರೆ. ಇದಾದ ಮೇಲೆ ಕುಟುಂಬ ಪ್ರಾರ್ಥನೆಗಳಲ್ಲಿ ಫೆಲೋಶಿಪ್ ಇಟ್ಕೋಬೇಕು. ಅದಕ್ಕೆ ಪರಿಶುದ್ಧಾತ್ಮನು ಇಲ್ಲಿ ನಾವು ನೋಡ್ತೀವಿ, ಬಿರುಗಾಳಿಯಂತೆ
ಇಲ್ಲಿ ಒಬ್ಬೊಬ್ಬರ ಮೇಲೆ ಅಂತಿದೆ ಅಲ್ಲ, ಒಬ್ಬೊಬ್ಬರ ಮೇಲೆ ಒಂದು ಶಬ್ದ ಒಟ್ಟಾಗಿ ಅವರು ಕೂತಿದ್ದ ಮನೆಯೆಲ್ಲ ತುಂಬಿಕೊಂಡಿತ್ತು, ಅದರಲ್ಲಿ ಊರಿದ್ರ ನಾಲಿಗೆ ವಿಂಗಡವಾಗಿ ಅವರಿಗೆ ಕಾಣಿಸಲು ಅವರಲ್ಲಿ ಒಬ್ಬೊಬ್ಬರ ಮೇಲೆ. ಅಂದ್ರೆ ನೋಡ್ರಿ, ಫ್ಯಾಮಿಲಿ ಓಕೆ, ಸಭೆಯಲ್ಲಿ ದಾಸಿ ಜನ, ಕೆಲಸ ಮಾಡೋದಲ್ಲಿ ಜನ, ಆದ್ರೆ ಯೇಸು ಸ್ವಾಮಿ ಒಂದು ಪರ್ಸನಲ್ ಲೈಫ್. ಫ್ಯಾಮಿಲಿ ಅಂದ್ರೆ 4 ಜನ ಇರ್ತಾರೆ, ಗಂಡ ಹೆಂಡತಿ, ತಂದೆ ತಾಯಿ, ಒಂದು 3 ಜನ ಮಕ್ಕಳು, ಅದ್ರ 5 ಜನ, ಇಲ್ಲ ಅವರ ಅತ್ತೆ ಮಾವ ಅಂದ್ರೆ ತಂದೆ ತಾಯಿಗಳಿದ್ರೆ ಇದರೊಂದು 5 ಜನ, ಅವರೊಂದು 7 ಜನ ಒಂದು ಫ್ಯಾಮಿಲಿಯಲ್ಲಿ ಇರ್ತಾರೆ ಅನ್ಕೊಂಡ್ರಿ. ಆದರೆ ದೇವರು ಬಂದು ಒಂದು ಮನೆಯಲ್ಲಿ 7 ಜನದಲ್ಲಿ ಇದ್ದಾರೆ ಅಂತಲ್ಲ, ವೈಯಕ್ತಿಕವಾಗಿ ಪಾಪದಿಂದ ಒಂದು 7 ಜನದಲ್ಲಿ ಒಬ್ಬರು ದೇವರನ್ನ ಅಧಿಕವಾಗಿ ಪ್ರೀತಿ ಮಾಡಿ ಅವರ ಫೆಲೋಶಿಪ್ ಇಟ್ಕೊಂಡ್ರೆ ಅವ್ರ ಜೊತೆಯಲ್ಲಿ ಸಹವಾಸ ಇಟ್ಕೊಂತಾರೆ ಹೊರತು ಮಿಕ್ಕಿದವ್ರ ಹತ್ರ ಇರೋದಿಲ್ಲ. ಆದ್ರೆ ಯಾರು ಅವರನ್ನ ಹುಡುಕಿ ಬರ್ತಾರೋ ಅವ್ರ ಜೊತೆಯಲ್ಲಿ ಅವರು ಫೆಲೋಶಿಪ್ ಇಟ್ಕೊಳ್ಳೋರಾಗಿದ್ದಾರೆ. ಆದ್ರೆ ಇದು ಏನಾಗಿದೆ ಅಂತ ಹೇಳಿದ್ರೆ, ಈ ಫೆಲೋಶಿಪ್ ಇದು ಅಪೊಸ್ತಲರ ಕಾಲದಲ್ಲಿ ನಡೆದಿರೋದು ಯಾವಾಗಂದ್ರೆ, ಯೇಸುಸ್ವಾಮಿ ಮೊದಲನೇ ಶತಮಾನದಲ್ಲಿ 2000 ವರ್ಷಗಳ ಹಿಂದೆ ಯೇಸುಸ್ವಾಮಿ ಹೋಗಿ ಹಳೆದು 4000 ವರ್ಷಗಳಿದೆ, ಅಲ್ಲೆಲ್ಲ ಎಷ್ಟು ದೇವರು ಒಬ್ಬೊಬ್ಬರು ಹೃದಯವೂ ಆಲಯವಾಗಿ ಇರಲಿಲ್ಲ. ಅವರೆಲ್ಲ ನಾವು ನೋಡ್ತೀವಿ, ಮೇಲ್ಪಾತಾಳ ಕೆಳಗ್ ಪಾತಾಳದಲ್ಲಿ ಇದ್ರು ಅಂತ ನೋಡ್ತೀವಿ. ಆಬ್ರಹ್ಮ ಲಾಜರ್ ಕಥೆಗಳೆಲ್ಲ ನೋಡ್ತೀವಿ. ಸಾಲಮೋನು ಮೇಲ್ಪಾತದಲ್ಲಿದ್ದ, ಸೌಲು ಅವ್ರನ್ನ ಕರೆಸ್ದ ಅಂತೆಲ್ಲ ನೋಡ್ತೀವಿ. ಅದರಿಂದ ನಾವು ನೋಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ದೇವರು ಬಂದ್ಬಿಟ್ಟು ಫೆಲೋಶಿಪ್ ಇಟ್ಕೊಳ್ಳೋಕೆ ಅವಾಗಿಂದ ಇಷ್ಟಪಡ್ತಾರೆ. ಆದರೆ ಈ ಫೆಲೋಶಿಪ್ 4 ಶತಮಾನವರೆಗೇನೆ ನಡೀತು. ಆ ಅಪೊಸ್ತಲರು ಜನರೇಷನ್ ಆಗಿ 4 ಶತಮಾನವರೆಗೇನೆ ಒಂದು ಒಳ್ಳೆ ರೀತಿಯಲ್ಲಿ ಆ ಫೆಲೋಶಿಪ್ ನಡೀತು. ದೇವರ ಮೇಲೆ ಪ್ರೀತಿ ಇರೋದು, ದೇವರಿಗೋಸ್ಕರ ನಂಬಿಕೆ ಇಟ್ಟು ಅವರಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧರಾಗಿ ನಡೆಯೋದಲ್ಲ. 4ನೇ ಶತಮಾನದಲ್ಲಿ ರೋಮರ್ ಕಂಟ್ರೋಲಿಗೆ ಅವನು ಕಾನ್ಸ್ಟಂಟಿನೋಪಲ್ ಯುದ್ಧ ಮಾಡಕ್ ಹೋದಾಗ ಸೋಲ್ತೀನಿ ಅಂದಾಗ ಅವನು ಕನಸಿನಲ್ಲಿ ಸಿಲುಬೆ ಬಂದಿರೋದ್ರಿಂದ ಆ ಸಿಲುಬೆಯನ್ನು ಹೊತ್ಕೊಂಡು ಹೋಗಿ ಗೆದ್ದಿದ್ದು ಗೋರ್ಮೆಂಟ್ ಮಾಡಿಬಿಟ್ರು. ಗೋರ್ಮೆಂಟ್ ಆಗಿದ್ರದಿಂದ, ಗೋರ್ಮೆಂಟೇ ಕ್ರಿಶ್ಚಿಯನ್. ಇವಾಗಲೂ ರೋಮಲ್ಲಿ ವ್ಯಾಟಿಕನ್ ಅಂತ ಹೇಳಿದೆ, ಅದು ಪೂರ್ತಿ ಪೋಪ್ ಕಂಟ್ರೋಲಲ್ಲಿ ಇರುತ್ತೆ. ಅವರು ಗೋರ್ಮೆಂಟ್ ಆಗಿ ಮಾಡಿಬಿಟ್ಟು ಎಲ್ಲರಿಗೂ ಸಲಿಗೆ ಕೊಟ್ಟರು. ಗೋರ್ಮೆಂಟ್ ಅಂದರೆ ಅವ್ರ ಹತ್ರ ಹಣಗಳಿರ್ತವೆ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಪೊಲೀಸ್ನವ್ರು ಇರ್ತಾರೆ, ಯಾಕಂದ್ರೆ ಅವ್ರಿಗೆ ಹತ್ರ ಸಿಪಾಯಿಗಳಿರ್ತವೆ. ಅವರು ಈ ಥರ ಸಲಿಗೆ ಕೊಡ್ತೀವಿ ಬಟ್ರೆ ಅಂದ್ರೆ ಬರ್ತವೆ. ಯಾರು ದೇವರನ್ನ ಬೇರೆ ರೀತಿಯಲ್ಲಿ ಮಾಡಿದಾಗ ಹಿಂಸೆ ಮಾಡ್ತಾರೆ. ಅದರಿಂದ ಗೋರ್ಮೆಂಟ್ ಆಗಿ ಮಾಡಿಬಿಟ್ರು. 5ನೇ ಇಸ್ವಿಯಿಂದ 5ನೇ ಶತಮಾನದಿಂದ 15ನೇ ಶತಮಾನ, ಟೋಟಲಿ 10 ಶತಮಾನವರೆಗೂ ಈ ಕ್ವಾಲಿಟಿ ಹೆಚ್ಚಾಯಿತು. ಕ್ವಾಂಟಿಟಿ ಹೆಚ್ಚಾಯಿತು. ಕ್ವಾಂಟಿಟಿ ಅಂದರೆ ಜನಗಳು, ಕ್ರೈಸ್ತರೊಳಗಡೆ ಭಾಳ ಜನ ಬಂದರು. ಕ್ವಾಂಟಿಟಿ ಭಾಳ ಜನ ಅಂದರೆ, ಕ್ವಾಂಟಿಟಿ ಅಂದರೆ ಭಾಳ ಜನ ತುಂಬಿ ತುಳ್ಕೊಂಡು 10 ಶತಮಾನವರೆಗೂ ಭಯಂಕರವಾಗಿ ಫ್ರಾನ್ಸು, ರೋಮು, ಸ್ವಿಟ್ಜರ್ಲ್ಯಾಂಡು, ಈ ಥರ ಭಾಳ ನೆದರ್ಲ್ಯಾಂಡು, ಪೋಲೆಂಡ್, ಬ್ರೆಜಿಲ್, ಈ ಥರ ಭಯಂಕರ ದೇಶಗಳೆಲ್ಲ ಏನಾಯ್ತು ಅಂತ ಹೇಳಿದ್ರೆ, ಜರ್ಮನಿ, ಇಂಗ್ಲೆಂಡು, ಭಯಂಕರ ದೇಶಗಳು ಪೂರ್ತಿಯಾಗಿ ಈ ಗೌರ್ಮೆಂಟೇ ಕ್ರಿಶ್ಚಿಯನ್ ಆಗಿ ನಡ್ಸ್ಕೊಂಡು ಬರ್ತಿರೋದ್ರಿಂದ ಎಲ್ಲರೂ ಅದರೊಳಗಡೆ ಸೇರ್ಕೊಂಡು ಭಯಂಕರವಾಗಿ ಪೂರ್ತಿಯಾಗಿ ಗೌರ್ಮೆಂಟೇ ಆಗ್ಬಿಡ್ತು. ಆದರೆ ಅವರು ಬೈಬಲ್ ಒಳಗಿರುವ ಪರಿಶುದ್ಧಾತ್ಮನ ಸತ್ಯದಲ್ಲಿ, ಮಾರ್ಗದಲ್ಲಿ ನಡೀತಾ ಇಲ್ಲ. ಕ್ವಾಲಿಟಿ ಇಲ್ಲ, ಪರಿಶುದ್ಧತೆ. ಕ್ವಾಲಿಟಿ ಅಂದರೆ ಸ್ಪಿರಿಚುವಲ್, ಕ್ವಾಂಟಿಟಿ ಅಂದರೆ ಭಾಳ ಜನ ಇದ್ದಾರೆ ಕ್ರೈಸ್ತರಾಗಿ, ರಿಲಿಜಿಯಸ್ ಕ್ರೈಸ್ತರಾಗಿದ್ದಾರೆ. ಒಂದು ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಒಂದು ಕತ್ತಲ್ಲಿ ಸಿಲುಬೆ ಹಾಕೊಂಡು ಸುಮ್ಮನೆ ಭಾನುವಾರ ಚರ್ಚಿಗೆ ಹೋಗಿ ಬಂದು ನಾವು ರಿಲಿಜಿಯಸ್ ಕ್ರಿಶ್ಚಿಯನ್ ಆಗಿದ್ದಾರೆ ಹೊರತು, ಆದರೆ ಸ್ಪಿರಿಚುವಲ್ನೆಸ್ ಇಲ್ಲದೆ ಹೋಯಿತು. ಮಾರ್ಟಿನ್ ಲೂಥರೆ ಫಸ್ಟ್ ಮ್ಯಾನ್ ಬಂದು ಸ್ಪಿರಿಚುವಲ್ ಅಲ್ಲಿ ನಡೆಸಿದ್ರು, ಅಂದರೆ ರೆಫಾರ್ಮ್ ಮಾಡಿದ್ರು. ಅವ್ರು ಮಾಡ್ತಿರೋದು ತಪ್ಪಂತ ಅವ್ರನ್ನ ಭಾಳ ಹಿಂಸೆ ಮಾಡ್ತಾರೆ. ಅವ್ರು ಜರ್ಮನಿನವರು. ಇದಕ್ಕೆಲ್ಲ ರೋಮೆ ಕಂಟ್ರೋಲಲ್ಲಿ ಇರ್ತು, ವ್ಯಾಟಿಕನ್ ಪೋಪೆ. ಆ ಸಿನಿಮಾ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವರು ಒಂದು ಕ್ಯಾಥಲಿಕ್ ಫಾದರ್ ಆಗಿದ್ರು. ಅವರು ಮಾಡ್ತಿರೋ ತಪ್ಪಂತ ಗೊತ್ತಾಯ್ತು. ಏನ್ ತಪ್ಪಂದ್ರೆ, ಮನುಷ್ಯನ ಸ್ವಂತ ಆಲೋಚನೆ ಪ್ರಕಾರ ಸಭೆ ನಡ್ಸಕ್ ಶುರು ಮಾಡಿದ್ರು. ಲೋಕದಲ್ಲಿ ನಡೆಯುವಂತ ಕಾರ್ಯಕ್ರಮಗಳೆಲ್ಲ ಸಭೆಯಲ್ಲಿ ನಡೆಯಕ್ಕೆ ಶುರುವಾಯಿತು. ಬೈಬಲಲ್ಲಿ ದೇವರು ಹೇಳಿರೋದು ಶುದ್ಧವಾಗಿ ನಡೀತಾ ಇಲ್ಲ.
ಬೈಬಲಲ್ಲಿ ಹೇಳಿರೋ ಪ್ರಕಾರ ಏನು ನಡೀತಾ ಇಲ್ಲ. ಹೊಸದಾಗಿ ಇದನ್ನ ತೆಗೆದ ಚಾಪ್ಟರ್ ಅಂತ ಹೇಳಿದ್ರೆ, ಇವಾಗ ಈಸ್ಟರ್, ಗುಡ್ ಫ್ರೈಡೆ ಅಂತ ಹೇಳ್ಬಿಟ್ಟು ಬಹಳ ಜನ ಅದನ್ನ ಆಚರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾವಾಗ ಈ ಗೌರ್ಮೆಂಟಿಗೆ ಹೋಯ್ತೋ ಬಹಳ ಜನ ಕ್ರೈಸ್ತರ ಒಳಗಡೆ ಬಂದ್ರು, ಹಬ್ಬ ಇಲ್ಲ. ಇವರಿಗೆ ಹಬ್ಬಗಳು ಬೇಕು, ಯಾಕಂದ್ರೆ ಇವ್ರು ಕುಡಿಬೇಕು, ಪಾಪಗಳು ಮಾಡಬೇಕು. ಪಾಪ ಅಂದ್ರೆ ದೇವರಿಗೆ ಇಷ್ಟ ಇಲ್ಲ. ಪರಿಶುದ್ಧ ಮಾರ್ಗ, ಒಂದೇ ಒಂದು ಹಬ್ಬ ಆಚರಿಸಿದ್ರೆ ಅಂದ್ರೆ ಡೈಲಿ ವಾರ ಎವ್ರಿ ಸಂಡೇ ಆದ್ರೂ ಮಾಡ್ರಿ, ಇಲ್ಲ ತಿಂಗಳಿಗೆ 1 ಟೈಮ್ ಆದ್ರೂ ಮಾಡ್ರಿ. ಪ್ರಭುರಾತ್ರಿ ಭೋಜನೆಯನ್ನು ಮಾಡ್ರಿ, ಅದು ಶನಿವಾರ ಸಿದ್ಧತೆ ಪ್ರೇಯರ್ ಅಂತ ಹೇಳ್ಬಿಟ್ಟು ಹಬ್ಬ ಮಾಡ್ರಿ. ನಿಮ್ಮ ಹೃದಯವನ್ನು ಶುದ್ಧ ಮಾಡ್ಕೊಳ್ರಿ. ಅದು ನೀವೇನಾದ್ರೂ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ, ಯೋಬನಾಗಿ ಅವ್ರ ಅಣ್ಣ ತಮ್ಮ ಅಕ್ಕ ತಂಗಿಯರನ್ನೆಲ್ಲ ಕರೆಸಿ, ಮಕ್ಕಳನ್ನೆಲ್ಲ ಕರೆಸಿ ಅವ್ರೇನ್ ಮಾಡ್ತಿದ್ದ ಅಂದ್ರೆ, ಏನೋ ಒಂದು ಹೃದಯದಲ್ಲಿ ದೇವ್ರನ್ನ ದ್ವೇಷಿಸಿದ್ರೇನೋ ಅಂತ ಹೇಳ್ಬಿಟ್ಟು ಅದನ್ನ ದೇವರ ಕ್ಷಮಾಪಣೆ ಕೇಳಿ ಮಾಡ್ತಿದ್ದಂಗೆ, ಹೊಸ ಒಡಂಬಡಿಕೆಯಲ್ಲಿ ದೇವರು ಬಂದು ಪಾಪ ಅರಿಕೆ ಮಾಡ್ರಿ, ಒಂದು ವಾರದಲ್ಲಿ ಏನೋ ಯೋಚನೆಯಲ್ಲಿ ಗೊತ್ತಿಲ್ಲದೆ ಏನೋ, ಹಳೆ ಒಡಂಬಡಿಕೆಯಲ್ಲಿ ವ್ಯಭಚಾರ ಮಾಡಿದ್ರೆ ತಪ್ಪು, ಹೊಸ ಒಡಂಬಡಿಕೆಯಲ್ಲಿ ನೀನು ಮೋಹದ ಕಣ್ಣಿನಿಂದ ನೋಡಿದ್ರೇನೆ ವ್ಯಭಚಾರ ಮಾಡ್ದಂಗೆ ಆಯ್ತು, ಅಷ್ಟರೊಳಗೆ ನೀನು ಮಾಡ್ಬಿಟ್ಟೆ ಅಂತ. ಓವರ್ ಸ್ಪಿರಿಚುವಲ್, ಅಷ್ಟು ಮಟ್ಟಿಗೆ ಬದುಕಕ್ಕಾಗೋದಿಲ್ಲ. ಆದ್ರೆ ಪರಿಶುದ್ಧಾತ್ಮ ಅದಕ್ಕೆ ಕಳಿಸಿರೋದು. ಈ ಪರಿಶುದ್ಧಾತ್ಮ ಏನಕ್ಕೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಸೈತಾನಲ್ಲಿದ್ದಾಗ ಅದು ಪಾಪ ಮಾಡಕ್ಕೆ ಪ್ರೇರೇಪಿಸುತ್ತೆ. ಹೋಲಿ ಸ್ಪಿರಿಟ್ ಬಂದು ದಿನೇ ದಿನೇ ಪರಿಶುದ್ಧವಂತನು ಇನ್ನೂ ಪರಿಶುದ್ಧನಾಗಿ, ನೀತಿವಂತನು ಇನ್ನೂ ನೀತಿವಂತನಾಗಿ ಬಾಳೋದಿಕ್ಕೆ ಅದು ಸಹಾಯ ಮಾಡುತ್ತದೆ. ಇದು ಸಹಾಯ ಮಾಡುತ್ತದೆ. ಅದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಇದು ಹೋಲಿ ಸ್ಪಿರಿಟ್ ಕಳಿಸಿದ್ದೆ ಅದಕ್ಕೇನೆ. ಇವರು ಹಳೆ ಒಡಂಬಡಿಕೆಯಲ್ಲಿ ಹೋಲಿ ಸ್ಪಿರಿಟ್ ಇರಲಿಲ್ಲ. ಅದರಿಂದ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಪಾಪದಲ್ಲಿ ಮುಳುಗೋಗ್ತಾ ಇದ್ರು, ಸಹಾಯ ಇಲ್ಲ. ಅದು ಪಾಪ ಓವರ್ಕಮ್ ಮಾಡ್ತಾ ಇತ್ತು. ಇವ್ರನ್ನ ಅದನ್ನ ಜಯಿಸೋದಿಕ್ಕೆ ಆಗ್ತಾ ಇಲ್ಲ. ಸರಿ, ಇವರಿಗೆ ಜಯಿಸಕ್ಕೆ ಆಗ್ತಾ ಇಲ್ವಲ್ಲ ಅಂತ ದೇವರೇ ಬಂದು ನಡೆದು ತೋರಿಸಿ 3ನೇ ದಿನ ಪುನರುತ್ಥಾನ ಆಗಿ, ನೋಡ್ರಿ ನೀವು ಸತ್ತ ಮೇಲೆ ಪರಿಶುದ್ಧವಾಗಿ ಪರಿಶುದ್ಧಾತ್ಮ ಕಳಿಸ್ತೀನಿ, ಅದು ಪರಿಶುದ್ಧ ಮಾರ್ಗದಲ್ಲಿ ನಡೆಸುತ್ತೆ, ಅದು ನಿಮಗೆ ಸಹಾಯ ಮಾಡುತ್ತೆ. ಅದನ್ನ ಕೃಪೆ ಅಂತ ಹೇಳ್ತಾರೆ. ಕೃಪೆ ಅಂತ ಹೇಳಿದ್ರೆ, ಪಾಪಗಳು ಗೊತ್ತಿಲ್ಲದೆ ಮಾಡುವ ಪಾಪಗಳನ್ನ ಏನಾಗುತ್ತೆ ಅಂದ್ರೆ ಕ್ಷಮಿಸ್ತಾರೆ. ಬಟ್ ಅದನ್ನೇ ಬೇಕಂತ ಮಾಡಿರೋ ತರ ಅಂತ ಬೈಬಲಲ್ಲಿ ಇಲ್ಲ. ಮಾಡ್ತಾ ಇದ್ರೂ ಪರಲೋಕ ರಾಜ್ಯ ಕಳಿಸ್ತೀನಿ ಅಂತ ಇಲ್ಲ. ದೇವರ ಫೆಲೋಶಿಪ್ಪೇ ಇರೋದಿಲ್ಲ. ಅದರಿಂದ ಪರಲೋಕ ರಾಜ್ಯಕ್ಕೆ ನಡೆಸೋದಿಕ್ಕೆ ಹೋಲಿ ಸ್ಪಿರಿಟ್ ನಮಗೆ ಕಳಿಸಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಆ ಹೋಲಿ ಸ್ಪಿರಿಟ್ ಇಲ್ಲದೆ ಇರೋದ್ರಿಂದ ಬೀಳೋರೇ ಜಾಸ್ತಿ, ಪರಿಶುದ್ಧವಾಗಿ ನಡೆಯೋರು ಕಮ್ಮಿ. ದಾವೀದನಿಗೆ ಮುಂದೆಯಿಂದ ಇಟ್ಟರೂ ಪಾಪದನ್ನ ಜಯಿಸಕ್ಕಾಗದೆ ಬಿದ್ದೋಗ್ತಾರೆ. ಆದರೆ ಒಂದು ಪಾಪ ಮಾತ್ರ ಉರಿಯನ ವಿಷಯದಲ್ಲಿ ಒಂದ್ರ ಮೇಲೆ ಪಾಪ ಮಾಡ್ತಾನೆ ಇರ್ತಾರೆ. ಅದರಿಂದ ಬಟ್ ಅವ್ರ ಮನ ತಿರುಗಿ ಬರಬೇಕು. ಆ ಥರ ಹೊಸ ಒಡಂಬಡಿಕೆಯಲ್ಲಿ ನೀವು ಬೀಳದೇ ಇರೋ ತರ ಹೋಲಿ ಸ್ಪಿರಿಟ್ ಕೊಳ್ತೀನಿ. ಅದು ಯಾವಾಗಲೂ ಪ್ರಾರ್ಥನೆ ಮಾಡೋಕ್ಕೆ ನಿಮ್ಮನ್ನ ಪ್ರೇರೇಪಿಸುತ್ತದೆ, ವಾಕ್ಯ ಓದೋದಿಕ್ಕೆ ಪ್ರೇರೇಪಿಸುತ್ತದೆ, ಅದು ಸಹಾಯ ಮಾಡುತ್ತೆ. ಮತ್ತೆ ಆ ವಾಕ್ಯಗಳನ್ನ ಧ್ಯಾನ ಮಾಡೋದಿಕ್ಕೆ ಅದಕ್ಕೆ ಸಮಯ ಕೊಡಬೇಕು, ಅದಕ್ಕೆ ಟೈಮ್ ಕೊಡಬೇಕು, ಅವ್ರ ಜೊತೆ ಫೆಲೋಶಿಪ್ ಇಟ್ಕೋಬೇಕು. ಅದು ಸಮಾಧಾನ ಕೊಡುವಂಥದ್ದಾಗಿದೆ. ಅದು ಪರಲೋಕ ರಾಜ್ಯಕ್ಕೆ, ನಿತ್ಯ ಲೋಕಕ್ಕೆ ಕರ್ಕೊಂಡೋಗೋದಕ್ಕೆ ಆ ಹೋಲಿ ಸ್ಪಿರಿಟ್ ಕೊಟ್ಟಿದ್ದಾರೆ. ಶರೀರ ಮಣ್ಣಿಂದ ಬಂದಿದೆ, ಮಣ್ಣಿಗೆ ಹೋಗುತ್ತೆ. ಶ್ವಾಸ ತನ್ನ ತಂದ ದೇವರ ಹತ್ರ ಪ್ರಸಂಗಿಯಲ್ಲಿ ಹೇಳಿದರ ಪ್ರಕಾರ ಹೋಗುತ್ತೆ. ಆತ್ಮ ಬಂದು ನರಕಕ್ಕೆ ಹೋಗೋದಾಗೆ, ಪಾಪದಲ್ಲಿ ಬೀಳ್ತು ಹೋಗೋದಾಗೆ ಹೋಲಿ ಸ್ಪಿರಿಟ್ ಸಹಾಯ ಮಾಡಿ ಗೆದ್ದು ಪರಲೋಕ ರಾಜ್ಯ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಹೊಸದಾಗಿ ಈ ರೋಮರುಗಳೆಲ್ಲ ಬಂದಾಗ, ಗ್ರೀಕ್ನವರು ಅವರೆಲ್ಲ ಯೇಸು ಕ್ರಿಶ್ಚಿಯಾನಿಟಿಗೆ ಬರ್ಬೇಕಾದ್ರೆ ಅವ್ರೇನ್ ಮಾಡಿದ್ರು ಅಂದ್ರೆ, ಈ ಕಾನ್ಸ್ಟೆಂಟಿನೋಬಲ್ ಅವರೆಲ್ಲ ಏನ್ ಮಾಡಿದ್ರು, ಸರಿ ಅಂತ ಹೇಳ್ಬಿಟ್ಟು ಹಬ್ಬನೇ ಇಲ್ಲದೆ ಇದ್ರೆ ಹೆಂಗೆ ಜೀವನ ಮಾಡೋದು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ಬಿಟ್ರು, ಈಸ್ಟರ್ ಅಂತ ಹೇಳ್ಬಿಟ್ಟು ಒಂದು ಹಬ್ಬನ ತಗೊಂಡ್ಬಂದು ಫಸ್ಟ್ ಇಟ್ರು. ಸ್ವಾಮಿ ಪುನರುತ್ಥಾನ ಆಗಿದೆ ಅಂತ. ಆದ್ರೆ ಈಸ್ಟರ್ ಪದ ಅನ್ನೋದು ತಪ್ಪು. ರಿಸರೆಕ್ಷನ್ ಡೇ, ಪುನರುತ್ಥಾನ ದಿನ ಅಂತ ಹೇಳ್ಬೇಕು. ಯಾಕಂದ್ರೆ ಈಸ್ಟರ್ ಅನ್ನುವ ಒಂದು ಪದ ಬಂದು ತಮ್ಮಸವರ ತಾಯಿದು, ಅದು ತಪ್ಪು. ಅದು ಪದ ಬಂದು ಒಂದು ವ್ಯಭಚಾರ ಸ್ತ್ರೀಯ ಒಂದು ಹೆಸರು. ಅದು ಅದಾದ ಮೇಲೆ ಆ ಮಗನ್ನೇ ಮದುವೆ ಮಾಡ್ಕೊಂಡೆ ಅಂತೆಲ್ಲ ಇದೆ ಅದರಲ್ಲಿ. ಆ ಹೆಸರಲ್ಲಿ ನಾವು ಪದ ಯೂಸ್ ಮಾಡ್ತಾ ಇದ್ದೀವಿ. ಎರಡನೇದು ಗುಡ್ ಫ್ರೈಡೆ. ಈ ಗುಡ್ ಫ್ರೈಡೆ ಅನ್ನೋದು ಬಂದು ಯೇಸು ಸ್ವಾಮಿನ ಸಿಲುಬೆಗೆ ಹಾಕಿದಾಗ ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಸಿಲುಬೆಯಲ್ಲಿ ಮರಣ ಹೊಂದಿದ್ದು ಬಂದು ಪಾಪಗಳು ನಮ್ಮಲ್ಲಿ ತೊಳೆಯಲ್ಪಟ್ಟು ನಾವು ಅರಿಕೆ ಮಾಡಿ ಬಿಟ್ಬಿಟ್ಟು ಅವ್ರು ಹೇಳ್ದಂಗೆ ಕೇಳಬೇಕು. ನಾವೇ ಒಂದು ನಮ್ಮ ಮಾಂಸ ಮೈಂಡಿಂದ, ಒಬ್ರು ಹೇಳಿದ್ರು ಬೈಬಲ್ನ ನೀವು ಮಾಂಸದಲ್ಲಿ ಓದಿದ್ರೆ ಏನು ಅರ್ಥ ಆಗಲ್ಲ ಅಂತ. ಆ ಥರ
ಬೈಬಲ್ ಓದಿದ್ರೇ ಅರ್ಥ ಆಗದವರು ನಾವೇ ಮಾಂಸದಲ್ಲಿ ಏನೋ ಒಂದು ತಿಳ್ಕೊಂಡು ಸರಿ ಈ ಥರ ಆಚರಿಸೋಣ ಅಂತ ಹೇಳ್ಬಿಟ್ಟು ನಾವೇ ಒಂದು ತಿಳ್ಕೊಂಡು ಆ ಥರ ಆಚರಿಸ್ಕೊಂಡು ಒಂದು ಸಾಂಪ್ರದಾಯವಾಗಿ ಹೋಗ್ತಿದ್ದೀವಿ ಹೊರತು ದೇವ್ರು ಹೇಳ್ದಂಗೆ ನಡೀತಾ ಇಲ್ಲ. ದೇವ್ರು ಹೇಳ್ದಂಗೆ ನಡೀತಾ ಇಲ್ಲ. ಅವ್ರ ಹಬ್ಬ ಬೇಕಾದಿದ್ದ ತಕ್ಷಣ ಕ್ರಿಸ್ಮಸ್ಸಿಗೆ 25ನೇ ತಾರೀಕು ಇಟ್ಟುಬಿಟ್ರು. ಆ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಬ್ಯಾಪ್ಟಿಸಮ್ ಕೊಡೋದು. ಇವಾಗಲೂ ಹೆಸರು ನಾಮಕಾರ್ತ ಕ್ರಿಶ್ಚಿಯನ್ಗಳು, ಈ ಕ್ಯಾಥಲಿಕ್ಕು, CSI ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಚಿಕ್ಕ ಮಗು ಇರ್ಬೇಕಾದ್ರೆ ದೀಕ್ಷಾಸನ ಕೊಡ್ತಾರೆ. ಬೈಬಲಲ್ಲಿ ಎಲ್ಲಿದೆ? ಯೇಸಮ್ಮಿ ತಗೊಂಡಿದ್ದು 30 ದೊಡ್ಡವರಾದ್ಮೇಲೆ ಯೌವನ ಸ್ನಾನಿಕನಿಂದ ತಗೊಂಡಿದ್ದು. ಅವ್ರು ಮಗುವಾದಾಗ ಎಲ್ಲಿ ತಗೊಂಡ್ರು? ಸರಿ, ಮಗುವಾಗಿದ್ದಾಗ ಪ್ರತಿಷ್ಠೆ ಮಾಡಿದ್ರು 8 ದಿನದಲ್ಲಿ. ಮತ್ತೆ ದೀಕ್ಷಾಸನ ಸರಿ ಪ್ರತಿಷ್ಠೆ ಮಾಡ್ರಿ, ಮತ್ತೆ ದೀಕ್ಷಾಸನ ತಗೊಂಡ್ರಲ್ಲಿ ಇನ್ನೊಂದ್ಸಲ ಕೊಡಬೇಕಲ್ಲ. ಚಿಕ್ಕ ಮಗು ಇದ್ದಾಗ ಹಿಂಗೆ ನೀರು ತೆಗೆದು ಹಿಂಗೆ ಚಿಮುಕ್ಸ್ಬಿಡ್ತಾರೆ. ಅದು ಎಲ್ಲಿದೆ? ಏನಂದ್ರೆ ಅನ್ಯರುಗಳು ದೇವ್ರ ಕಡೆ ಗೊತ್ತಿಲ್ಲದವರು ಸಭೆಗೆ ಬರ್ತಾರೆ. ಬಂದ ಮೇಲೆ ಅವ್ರನ್ನ ದೇವ್ರು ಹೇಳ್ದಂಗೆ ಫಾಲೋ ಮಾಡಿ ಪರಲೋಕ ರಾಜ್ಯಕ್ಕೆ ಹೋಗೋದು ಬಿಟ್ಟುಬಿಟ್ಟು ಇವರೇ ಒಂದು ಸಂಪ್ರದಾಯ ಅಂತ ಮಾಡ್ಕೊಂಡು ಇವರೇ ಅದರಲ್ಲೇ ಬಾಳಿ ಯೇಸು ಸ್ವಾಮಿ ನಿಜವಾದ ದೇವರಿದ್ರೂ ಕೂಡ ಅವ್ರು ಹೇಳ್ದಂಗೆ ನಡೆದೇ ಕೂಡ ದುರದೃಷ್ಟಕರವಾಗಿ ಎಲ್ಲ ಸಮಸ್ಯೆಗಳಲ್ಲಿ ಬಿದ್ದು ನರಕತ್ತಾ ಹೋಗ್ತಾ ಇದ್ದಾರೆ ಹೊರತು ನಿತ್ಯ ರಾಜ್ಯಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಸಾಂಗ್ಯ ಸಂಪ್ರದಾಯಗಳು ಇವ್ರಿಗೆ ಇಷ್ಟ ಬಂದಂಗೆ ಇವರೇ ಮಾಡ್ಕೊಂತ ಇದ್ದಾರೆ. ರಿಸರೆಕ್ಷನ್ ಡೇ ಅಂತ ಡೈಲಿ ಪುನರುತ್ಥಾನದ ದಿನ ಡೈಲಿ ಕ್ರಿಸ್ಮಸ್ ಮಾಡ್ರಿ ಅಂದ್ರೆ ಬೈಬಲ್ ಅಲ್ಲಿ ಆಚರಿಸು ಅಂತ ಹೇಳಿಲ್ಲ. ಆಚರಿಸು ಅಂತ ಅವ್ರು ಹೇಳಿದ್ರೆ ನಾವು ಆಚರಿಸ್ಬೋದು. ಅವ್ರು ಹೇಳಿರೋದನ್ನ ಪ್ರಭುರಾತ್ರಿ ಭೋಜನೆಯನ್ನು ಮಾಡ್ರಿ ಅಂತ ಹೇಳಿದ್ದಾರೆ, ಅದನ್ನ ನಾವು ಮಾಡಬೇಕು. ಅದನ್ನ ಮಾಡದಂಗೆ ಬೇರೆ ಎಲ್ಲ ಮಾಡೋದು ತಪ್ಪು. ಒಂದು ಉದಾಹರಣೆಗೆ ಒಂದು ವಾಕ್ಯವನ್ನು ಓದ್ರಿ, ಯೋವಾನ್ 12:12 ತೆಗೆದು ಹೋದ್ರಿ, ನಮಗೆಲ್ಲರಿಗೂ ಅರ್ಥ ಆಗುತ್ತೆ ನೋಡ್ರಿ. ಯೋವಾನ್ 12:12 ಇಲ್ಲಿ ನೋಡ್ರಿ, ಮರು ದಿವಸ ಜಾತ್ರೆಗೆ ಬಂದಿದ್ದ ಜನ ಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಯನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು, ಜಯ, ಕರ್ತನ ಹೆಸರಿನಲ್ಲಿ ಬರುವನಿಗೆ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು. ಮತ್ತು ಯೇಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡು, ಇವರಿಂದ ಚಿಯೋನ್ ನಗರಿಯೇ ಹೆದರಬೇಡ, ಇಗೋ ನಿನ್ನ ಅರಸನು ಕತ್ತೆ ಮರಿಯ ಮೇಲೆ ಕೂತುಕೊಂಡು ಬರುತ್ತಾನೆ ಎಂಬ ಶಾಸ್ತ್ರ ಮಾತು ನೆರವೇರಿತು. ಕ್ಲೀನಾಗಿ ತಿಳ್ಕೊಳ್ರಿ, ಯೇಸು ಸ್ವಾಮಿ ಬಂದು ರಾಜ, ಇಲ್ಲಿದೆ ನೋಡ್ರಿ ಅರಸನು ಅಂತಿದೆ. ಅವರು ಕತ್ತೆ ಮೇಲೆ ಬರ್ತಾರೆ. ಅವರು 2 ಸೇವೆ ಮಾಡಬೇಕಾಗಿತ್ತು. ಒಂದು ಸೇವೆ ಬಂದ್ಬಿಟ್ಟು ಎಲ್ಲರ ಗಮನ ಇಟ್ಟು ಕೇಳ್ರಿ, ಯಾಜಕತ್ವ ಸೇವೆ. ಅವ್ರು ಬಂದರು ಅಂದರೆ ಜನಗಳನ್ನ ಒಂದು ಯಾಜಕತ್ವ ಸೇವೆ ಅಂದರೆ ಒಂದು ಮಾಮೂಲಿ ಮನುಷ್ಯನಾಗಿ ಪಾಪದಿಂದ ಜನಗಳನ್ನ ವ್ಯಾಧಿಗಳಿಂದ, ಸೈತಾನ ಕ್ರಿಯೆಗಳಿಂದ ಮತ್ತೆ ಪಾಪದ ಬಂಧನದಿಂದ ನೋಡ್ರಿ, ಯೇಸು ಇದ್ದಾಗ ಎಷ್ಟೋ ಸೈತಾನನ್ನ ಓಡಿಸ್ತಾರೆ. ನಿಮಗೆಲ್ಲರಿಗೂ ಗೊತ್ತು, ಲೇಗಿಯೋನ್ ಅಂತ ಒಬ್ಬ ಇದ್ದ, ಸೈತಾನ ಓಡಿಸ್ತಾರೆ. ಸತ್ತಿರೋರ್ನ ಒಂದು ಸೈತಾನಿಂದ ಓಡಿಸ್ತಾರೆ, ಸತ್ತಿರನ್ನ ಎಬ್ಬರಿಸ್ತಾರೆ, ವ್ಯಾಧಿಗಳಿಂದ ಸ್ವಸ್ಥತೆ ಮಾಡ್ತಾರೆ. ವ್ಯಾಧಿಗಳಿಂದ ಎಷ್ಟೋ ಜನಗಳ 38 ವರ್ಷದಿಂದ ಬಿದ್ದಿರುವ ಒಬ್ಬ ಹುಟ್ಟದಾಗಿಂದ ಒಬ್ಬ ಕುಂಟನನ್ನ ಸ್ವಸ್ಥತೆ ಮಾಡ್ತಾರೆ ಬೆತಸ್ತ ಕೊಳದಲ್ಲಿ. ಅವ್ರ ಬಟ್ಟೆ ಮುಟ್ಟಿದ್ರೆ ಸ್ವಸ್ಥ ಆಗುತ್ತೆ. ಈಗ ವ್ಯಾಧಿಯಿಂದನೂ ಬಿಡುಗಡೆ ಮಾಡ್ತಾರೆ, ಸೈತಾನ ಕ್ರಿಯೆಗಳಿಂದನೂ ಬಿಡುಗಡೆ ಮಾಡ್ತಾರೆ. ಕಡೆದಾಗಿ ಜಕ್ಕರನಿಗೆ ಅವನೇನು ವ್ಯಾಧಿ ಇಲ್ಲ, ಅವನಿಗೆ ದೆವ್ವ ಇಲ್ಲ, ಅವನು ಪಾಪ ಮಾಡಿರ್ತಾನೆ, ಲಂಚ ತಗೊಂಡು ಮೋಸ ಮಾಡಿರ್ತಾನೆ. ಜಕ್ಕರೆ ನಿನ್ನ ಮನೆಗೆ ಬರ್ತಾನೆ ಅಂದ್ರೆ ಯಾರ ಅನ್ಯಾಯದಿಂದ ತಗೊಂಡ್ರೆ ಅಲ್ಲಿಂದ ಈ ರೀತಿಯಾಗಿ ಅವರು ಯಾಜಕತ್ವ ಸೇವೆ ಮಾಡಿದ್ರು. ಪಾಪದಿಂದ ಇರುವ ಜನಗಳಿಗೆ ಬಿಡುಗಡೆ ಉಂಟು ಮಾಡಿದ್ರು. ಲೂಕದಲ್ಲಿ ನಾವೆಲ್ಲರಿಗೂ ಗೊತ್ತು, ಅದು ಕೆಟ್ಟ ಕುಮಾರನ ಕತೆ. ಅದರಲ್ಲಿ ಒಂದು ಪಾಪಿ ಮನ ತಿರುಗದೆ ಪರಲೋಕ ರಾಜ್ಯದಲ್ಲಿ ಸಂತೋಷ. ಒಬ್ಬರಿಗೆ ಕೈ ಬರುತ್ತೆ, ಕಾಲು ಬರುತ್ತೆ, ಒಂದು ದೆವ್ವದಿಂದ ಬಿಡುಗಡೆ ಆಗ್ತಾರೆ. ಅದು ಅವರಿಗೆ ಕಾಲು ಬಂತಂತ ಸಂತೋಷ ಪಡ್ತಾರೆ. ಬಟ್ ಪರಲೋಕ ರಾಜ್ಯದಲ್ಲಿ ಒಂದು ಆತ್ಮ ರಕ್ಷಣೆ ಹೊಂದಬೇಕು. ಪಾಪದಿಂದ ಬಿಡುಗಡೆ ಹೊಂದಿದ್ರೆ ಮಾತ್ರ ರಕ್ಷಣೆ. ಯಾಕಂದ್ರೆ ಪಾಪದಿಂದ ಬಿಡುಗಡೆ ಹೊಂದಿದ್ರೆ ಅವರು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗ್ತಾರೆ. ಬಟ್ ಕಡೆವರೆಗೂ ನಿಲ್ಲಬೇಕು. ಈ ರೀತಿ ದೇವರು ಬಂದು ಯಾಜಕತ್ವ ಸೇವೆ ಮಾಡಿದ್ರು, ಮರಣ ಹೊಂದಿದ್ರು. ಒಂದು ಟೈಮ್ ಮಾತ್ರ, ಒಂದು ಸಿಂಗಲ್ ಟೈಮಲ್ಲಿ ಮಾತ್ರ ಇನ್ನೇನು ಮರಣ ಹೊಂದಬೇಕು ಅನ್ನೋ ಸಂವಿಧಾನ. ನಮಗೆ ಪಾಪಕ್ಕಾಗಿ ಅವ್ರನ್ನ ಹಳೆ 4000 ವರ್ಷಗಳ ಪಾಪವನ್ನು ಸಿಲುಬೆಯಲ್ಲಿ ತೊಳೆದು ಅವರು ಮೇಲ್ಪಾತಾಳದಿಂದ ಅವರು ಪರಲೋಕ ಪ್ಯಾರಡೈಸಿಗೆ ಕರ್ಕೊಂಡು ಹೋಗ್ಬೇಕು. ನಮ್ಮ 2000 ವರ್ಷಗಳ ನಮ್ಮ ಪಾಪಗಳನ್ನೆಲ್ಲ ತೊಳಿಬೇಕಾಗಿದೆ. ಅದಕ್ಕೋಸ್ಕರ ಅವರು ಗೆತ್ಸೆಮನೆ ತೋಟದಲ್ಲಿ ಹದ್ದು ಸಿಲುಬೆಯಲ್ಲಿ ಮರಣ ಹೊಂದಿದ್ರು, ಪುನರುತ್ಥಾನ ಆದ್ರು. ಆದರೆ ಅವರು ಒನ್ ಟೈಮ್ ಮಾತ್ರನೇ ರಾಜನಾಗಿ ಬಂದರು. ಯಾಕಂದ್ರೆ ಅವ್ರು 1000 ವರ್ಷ ಬಂದು ಈ ಭೂಲೋಕದಲ್ಲಿ ಆಳ್ವಿಕೆ ಮಾಡಬೇಕು. ಪರಲೋಕ ರಾಜ್ಯದಲ್ಲಿ ಅವ್ರು ಸಿಂಹಾಸನದಲ್ಲಿದ್ದಾರೆ, ಅವ್ರು ರಾಜನಾಗಿದ್ದಾರೆ. ಮತ್ತೆ ಎಲ್ಲರಿಗೂ ನ್ಯಾಯ ತೀರಿಸ್ತಾರೆ. ಪ್ರತಿಯೊಬ್ಬರಿಗೂ ಆದಾಮಿಂದ ಹಿಡಿದು ಎಲ್ಲರಿಗೂ ನ್ಯಾಯ ತೀರಿಸ್ತಾರೆ. ಆವಾಗ ಹೊಸ ಒಡಂಬಡಿಕೆಯಲ್ಲಂತೂ ಇನ್ನೂ ನ್ಯಾಯ ತೀರಿಸ್ತಾರೆ. ಅವಾಗ ಅವ್ರು ರಾಜನಾಗಿ ಸಿಂಹಾಸನ ಮೇಲೆ ಕುತ್ಕೊಂಡು, ಜಡ್ಜ್ ಮುಂದೆ ಯಾರು ಕುತ್ಕೊಳ್ಳೋಕ್ಕಾಗೋದಿಲ್ಲ. ತಪ್ಪು ಮಾಡಿದವರು ಅವ್ರು ಜಡ್ಜ್ ಕುತ್ಕೊಂಡಿರ್ತಾರೆ.
ಅವ್ರು ನಿಂತ್ಕೊಂಡು ಏನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀನು ತಪ್ಪೇ ಮಾಡದಿದ್ರು ಅವ್ರ ಹತ್ರ ನೀನು ಜಾಸ್ತಿ ಮಾತಾಡೋಂಗಿಲ್ಲ, ಮಾತಾಡಿದ್ರೆ ಅವರು ತೀರ್ಪು ಕೊಡ್ತಾರೆ. ಅದೇ ರೀತಿ ಅವರು ತಪ್ಪು ಕರೆಕ್ಟ್ ಅಂದರೆ ಅವರು ತೀರ್ಪು ಏನು ಬರೀತಾರೋ ಅದೇ ರೀತಿ ಅಲ್ಲಿ ಮನಸ್ಸಾಕ್ಷಿಯೇ ತೀರ್ಪು ಕೊಡುತ್ತದೆ. ದೇವರೇ ನ್ಯಾಯ ತೀರಿಸೋದಿಲ್ಲ. ನಮ್ಮ ಮನಸ್ಸಾಕ್ಷಿ ಒಳಗೆ ಡಿಫಾಲ್ಟ್ ಆಗಿ ನಮ್ಮ ಮನಸ್ಸೇ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತೇಳಿ ನ್ಯಾಯ ತೀರಿಸ್ತಾರೆ. ಆವಾಗ ಆ ನ್ಯಾಯ ತೀರ್ಸೋಕ್ಕೆ ಮುಂಚೆ ಅವರು 1000 ವರ್ಷ ಲೋಕದಲ್ಲಿ ಆಳ್ವಿಕೆ ಮಾಡ್ತಾರೆ. ಒನ್ ಟೈಮ್ ಮಾತ್ರನೇ ಕತ್ತೆ ಮರಿಯಲು ಹೋಗ್ತಾರೆ. ಅದು ಓದೋದು ಬಂದ್ಬಿಟ್ಟು ಹಿಂದುಗಡೆ ಬಂದ್ಬಿಟ್ಟು ಎಲ್ಲರೂ ತೆಗೆದು ಓದ್ರಿ. ಜಕರ್ಯ 9:9 ಹಳೆ ಒಡಂಬಡಿಕೆ, ಜಕರ್ಯ 9:9. ಚಿಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನು. ಇಲ್ಲಿದೆ ನೋಡ್ರಿ, ಕತ್ತೆಯನ್ನು, ಹೌದು ಪ್ರಾಯದ ಕತ್ತಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ. ಇಲ್ಲಿ ಪ್ರಾಯದ ಕತ್ತಮರಿಯಲ್ಲಿ ಹತ್ತಿ ಒಬ್ಬ ಬರ್ತಾನೆ ಅಂತ ಹೇಳಿ ಅವನು ಚಿಯೋನಾಗಿರಿ ಸಂತೋಷ ಪಡು, ನಿಮ್ಮ ಪಾಪಗಳಿಂದ ಒಂದು ಬಿಡುಗಡೆ ಹೋಗುತ್ತೆ, ಸಂತೋಷ ಹರ್ಷಗೊಳ್ಳು, ಅವರು ಬಂದು ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ, ಅವನು ಕತ್ತಮರಿಯಲ್ಲಿ ಹತ್ತಿ ಬರ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಇದೆ. ಇಲ್ಲಿ ನೋಡ್ರಿ 15ರಲ್ಲಿ, ಆಗ ಕೂತುಕೊಂಡು ಬರ್ತಿದ್ದೆ ಎಂಬ ಶಾಸ್ತ್ರದ ಮಾತು ನೆರವೇರಿತು. ಹಳೆ ಒಡಂಬಡಿಕೆಯಲ್ಲಿ ಇಲ್ಲಿ ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಒಬ್ರು ಬರ್ತಾರೆ, ಅವ್ರು ಕತ್ತಮರಿಯಲ್ಲಿ ಹತ್ತಿ ಅರಸನಾಗಿ ಹೊರಡ್ತಾರೆ ಅಂತ ಅಲ್ಲಿ ಬರ್ದಿದೆ, ಇಲ್ಲಿ ನಡೀದಿದೆ. ಇವಾಗ ಎಲ್ಲರೂ ಗಮನ ಇಟ್ಟು ಕೇಳ್ರಿ, ಇವಾಗ ನಾವು ಆಚರಿಸ್ಬೇಕಂತ ಎಲ್ಲಿ ಬರ್ದಿದೆ? ಅರ್ಥ ಆಗಿಲ್ಲ. ಯೇಸುಸ್ವಾಮಿ ಹಳೆ ಜಕರ್ಯದಲ್ಲಿ ಈ ತರ ಒಬ್ರು ಯೇಸುಸ್ವಾಮಿ ಅಂತ ಬರ್ತಾರೆ, ಅವ್ರನ್ನ ಸ್ವೀಕರಿಸ್ಕೊಳ್ರಿ, ಅವರು ಕತ್ತೆಮರಿ ಮೇಲೆ ಹತ್ಕೊಂಡು ರಾಜನಾಗಿ ಬರ್ತಾರೆ, ನೀನು ಹರ್ಷಗೊಳ್ಳು. ಯಾಕಂದ್ರೆ ಮರಣ ಹೊಂದಿದವರಿಗೆ, ಮರಣವನ್ನು ಜಯಿಸಿದವರು ಯೇಸುಸ್ವಾಮಿ ಮಾತ್ರನೇ. ಅದಕ್ಕೆ ಮುಂಚೆ ಮರಣವನ್ನು ಯಾರು ಜಯಿಸಿದವರಲ್ಲ. ಮರಣವೇ, ಪಾತಾಳವೇ ನಿನ್ನ ಜಯವಿಲ್ಲಿ, ದೇವ್ರು ಕೇಳ್ತಾರೆ, ನಿನ್ನ ಕುಡಿಯಲ್ಲಿ ಅಂತ. ಮರಣವನ್ನು ಜಯಿಸಿದವರು. ಇವಾಗ ನಮಗೆ ಮರಣ ಇಲ್ಲ, ಪರಲೋಕದಲ್ಲಿ ದೇವ್ರ ಜೊತೆಗೆ ಇರ್ತೀವಿ. ಅದಕ್ಕೆ ದಾರಿ ತೋರಿಸಿದ್ರೆ ಯೇಸುಸ್ವಾಮಿಯೇ ಬರಲಿಲ್ಲ, ಯಾವ ಸಮಾಧಿ ಓಪನ್ ಇಲ್ಲ ಅಂದ್ರೆ ನಮಗೆ ಪರಲೋಕ ರಾಜ್ಯದ ಬಗ್ಗೆ ಮಾತಾಡೋಕ್ಕಾಗಲಿ ಯೋಚನೆ ಆಗಲಿ ಇರ್ತಿರ್ಲಿಲ್ಲ. ಈ ಥರ ಸಭೆ ಏರ್ಪಡಿಸಿ ಮಾತಾಡೋದೇ ಬೇಕಾಗಿರಲಿಲ್ಲ. ಅಂದ್ರೆ ಯೇಸುಸ್ವಾಮಿ ಬಂದು ಹಳೆ ಒಡಂಬಡಿಕೆಯಲ್ಲಿ ಜಕರ್ಯದಲ್ಲಿ ಈ ರೀತಿ ಬರ್ತಾನೆ ಅಂತ ಹೇಳಿದ್ರು, ಅದು ಇಲ್ಲಿ ನೆರವೇರಿತು. ಇವರು ಅಪೊಸ್ತಲರುಗಳು ಯೋವಾನ್ ಬಂದು ಓಹೋ ಅವರ ಜಕರ್ಯದಲ್ಲಿ ಬರೆದಿರೋದು ಇವರೇ ಬಂದು ಕತ್ತೆಮರಿಯಲ್ಲಿ ಹೋಗಿದ್ದಾರೆ ಅಂತೇಳಿ ಅದನ್ನ ಬರೆದು ಕೆಳಗಡೆ ಶಾಸ್ತ್ರದ ಮಾತು ನೆರವೇರುತ್ತಂತ ಬರೀತು. ಸರಿ, ನೀವು ಅದೇ ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ಈ ಗರಿಯನ್ನು ತಗೊಂಡು ಈ ರೀತಿ ಮಾಡ್ರಿ. ಇವಾಗ ಎಲ್ಲಿ ಯೇಸುಸ್ವಾಮಿನೂ ಇಲ್ಲ, ಅವ್ರು ಪರಿಶುದ್ಧಾತ್ಮವಾಗಿ ಒಳಗಡೆ ಇದ್ದಾರೆ. ಇವಾಗ ಅವರು ಕತ್ತೆಮರಿಯಲ್ಲಿ ಹೋಗ್ತಾ ಇದ್ದಾಗ ನಾವು ಗರಿಯಲ್ಲಿ ಯಾರಿಗೆ ಹಾಕೋದು? ಅವ್ರು ಕತ್ತೆಮರಿಯಲ್ಲಿ ಹೋಗ್ಬೇಕಾದ್ರೆ ಗರಿ ಹಾಕಿದ್ರು. ಏನಕ್ಕಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ, ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಜಾಗದಲ್ಲಿ ಗರಿಗಳನ್ನ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಒಬ್ರು ಯೇಸುಸ್ವಾಮಿ ಅಂತ ಬರ್ತಾರೆ, ಕತ್ತೆಮರಿಯಲ್ಲಿ ಬರ್ತಾರೆ, ಅವರಿಗೆ ಈ ತರ ಮಾಡ್ರಿ ಅಂತ ಹೇಳಿದ್ರು. ಇವಾಗ ಎಲ್ಲಿ ಕತ್ತೆ ಹುಡ್ಕೊಂಡ್ಬಂದು ಯಾರನ್ನ ಕುಂದಿರಿಸಿ ನಾವು ಯಾರ ಮೇಲೆ ಗರಿ ಹಾಕೋದು? ಬೈಬಲಲ್ಲಿ ಕೊಲೊಸ್ಯರಲ್ಲಿ ಸ್ಪಷ್ಟವಾಗಿದೆ, ಸಂಪ್ರದಾಯಗಳನ್ನ ಬಿಟ್ಟು ಹೊರಗಡೆ ಬನ್ರಿ. ಇಲ್ಲಿದೆ 2:8, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯವನ್ನು ಪ್ರಾಚೀನವಾದದ್ದು ಬಾಲಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರತಕ್ಕ ತತ್ವ ಬೋಧನೆಗಳಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡರು, ಎಚ್ಚರಿಕೆ ಆಗಿರ್ರಿ ಅಂತ. ಅಂದ್ರೆ ಬೈಬಲ್ ಓದಿ ಬೈಬಲಲ್ಲಿ ಇರೋದು ಪ್ರಕಾರ ನಡೀರಿ ಅಂದ್ರೆ ಅದ್ರ ಪ್ರಕಾರ ನಡಿಬೇಕು. ಪೂರ್ತಿ ಕರಪ್ಟ್ ಆಗಿದೆ. ಕಟ್ಟಡಗಳೆಲ್ಲ ಆಲಯ, ನಾವೇ ಆಲಯ. ಯಾವುದು ಪರಲೋಕ ರಾಜ್ಯಕ್ಕೆ ಹೋಗಲ್ಲ, ನಾವು ಹೋಗೋದು. ಕಟ್ಟಡಗಳನ್ನ ಡೆಕೋರೇಷನ್ ಮಾಡಕ್ ಶುರು ಮಾಡ್ತಾರೆ. ಕ್ರಿಸ್ಮಸ್ಗೆ ಇಷ್ಟಿಗೆ ಫೋಟೋ ಹಾಕ್ಬೇಡ್ರಿ ಅಂದ್ರೆ ಫೋಟೋ ಹಾಕ್ತಾರೆ. ಈ ಪದ ಯೂಸ್ ಮಾಡ್ತಾರೆ, ಈಸ್ಟರ್ ಅನ್ನೋ ಪದ ಯೂಸ್ ಮಾಡ್ತಾರೆ. ಎರಡನೇದು 40 ದಿನ ಅವರು ಫಾಸ್ಟಿಂಗ್ ಇದ್ದಿದ್ದು, ಸೇವೆಗೆ ಪ್ರಾರಂಭದಲ್ಲಿ ಬಂದಾಗ ಫಾಸ್ಟಿಂಗ್ ಇದ್ದಿದ್ರು. ಅವಾಗ ಅವರು 3.5 ವರ್ಷ ಸೇವೆ ಮಾಡಿ ಮರಣ ಹೊಂದಬೇಕಾಗಿತ್ತು. ಅವರು ಮನುಷ್ಯನಾಗಿ ಇದ್ರು, ಪ್ಲಸ್ ದೇವರಾಗಿದ್ರು ಕೂಡ ಮಾಮೂಲಿ ಮನುಷ್ಯನಾಗಿ ಬಾಳಿ, ಅದು ಮಾಮೂಲಿ ಮನುಷ್ಯನಾಗಿದ್ದೇ ಆ ಸಿಲುಬೆಯ ಕಷ್ಟಗಳನ್ನೆಲ್ಲ ಅನುಭವಿಸಿದ್ರು. ಆ ದೇವರು ಮಹಿಮೆಯನ್ನು ಬಿಟ್ಟು ನಮ್ಮ ಥರನೇ ನಮಗೆ ಹೆಂಗೆ ಮುಳ್ಳು ಚುಚ್ಚಿದ್ರೆ ನೋವಾಗುತ್ತೋ, ಹೊಟ್ಟೆ ಹಸಿವಾಗುತ್ತೋ ಆ ಥರ ಜೀವನ ಮಾಡಿದ್ರು. ದೇವರೇ ಮಾಂಸ ರಕ್ತ ಉಳ್ಳವರಾಗಿ ಸೈತಾನನ್ನ ಜಯಿಸ್ತಾರೆ. ಜೊತೆಗೆ ನಮಗೆ ಹೆಂಗೆ ಹೋಲಿ ಸ್ಪಿರಿಟ್, ಅವರು ಹೆಂಗೆ ಹೋಲಿ ಸ್ಪಿರಿಟ್ ಪ್ರಾರ್ಥನೆ ಮಾಡ್ತಾ ಇದ್ರು, ಆ ರೀತಿ ಅವರು ಆ ಮಹಿಮೆಯನ್ನು ಬಿಟ್ಟು ಮನುಷ್ಯನಾಗಿಯೇ ಬಂದು ಮಾಡಿ ಇವಾಗ ಪರಲೋಕ ರಾಜ್ಯದಲ್ಲಿ ದೇವರಾಗಿದ್ದಾರೆ. ಬಟ್ ಭೂಲೋಕದಲ್ಲಿ ಅವರು ಮನುಷ್ಯನಾಗಿಯೇ ಇದ್ರು. ಅವರು ದೇವರು,
ಅವ್ರಿಗೆ ಬಂದ್ಬಿಟ್ಟು ಏನು ಸಿಲ್ಬೆಯಲ್ಲಿ ಹೊಡೆದ್ರೆ ಏನು ಆಗೋದಿಲ್ಲ ಅಂತ ಹೇಳಿದ್ರೆ ಅವರು ಮನುಷ್ಯನಾಗಿಯೇ ಕಷ್ಟಪಟ್ಟರು. ಅದಕ್ಕೆ ನಿಮ್ಮ ಥರ ನಮ್ಮ ಸಮಸ್ಯೆಗಳಿಗೆಲ್ಲ ನಾನು ಶೋಧನೆಗಳೆಲ್ಲ ಎಲ್ಲ ದಾಟಿ ಬಂದಿದ್ದೀನಿ. ಅದಕ್ಕೆ ನಮಗೆ ನೀವಿಗೆ ಅದೇ ಶೋಧನೆಗಳು ನಿಮಗೆ ಬಂದ್ರೂ ಪರಿಶುದ್ಧಾತ್ಮ ಅವರು ಅದೇ ಶೋಧನೆ ದಾಟಿದ್ದಕ್ಕೆ ಆ ಪರಿಶುದ್ಧಾತ್ಮ ಇಟ್ಟು ನಮಗೆ ಸಹಾಯ ಮಾಡ್ತಾರೆ. ಏನಂತ ಹೇಳಿದ್ರೆ ಆ ವಾಕ್ಯ ಹಳೆ ಒಡಂಬಡಿಕೆಯಲ್ಲಿ ನೆರವೇರುತ್ತದೆ ಅಂತ ಹೇಳ್ಬಿಟ್ಟು ಹೇಳಿರೋ ಮಾತು ಇಲ್ಲಿ ನೆರವೇರಿಸೋದಕ್ಕೆ ಕೊಟ್ಟಿದ್ದಾರೆ. ಅದು ನೆರವೇರಿತು. ಅದನ್ನ ಆ ಗರಿಗಳನ್ನ ಏನಕ್ಕೆ ಇಟ್ಕೊಳ್ಳೋದು? ಆ ಥರ ಗರಿ ಮಾತ್ರವಲ್ಲ, ಸತ್ಯವೇದವೇ ನೋಡ್ರಿ. ಪ್ರಾರಂಭ ದಿನದಲ್ಲಿ ನಾವು ಪಾಪದಲ್ಲಿದ್ವಿ, ದೇವ್ರು ನಂಬ್ಕೊಂಡು ಸಭೆಗೆ ಬಂದ್ವಿ. ಬಂದ ಮೇಲೆ ನಮಗೆ ಗೊತ್ತಾಗ್ತಾ ಇದೆ ಸಭೆ ಒಳಗಡೆನೆ ಸೇವಕರುಗಳಾಗಲಿ ಕ್ರೈಸ್ತರಾಗಲಿ ಅದನ್ನ ಬೆಂಬಡಿಸ್ತಾ ಇರುವ ಸಾಂಪ್ರದಾಯಗಳಾಗಲಿ ಮಾತಾಗಲಿ ಯಾವುದು ಬೈಬಲ್ಗೂ ಅವ್ರು ಆಚರಿಸಿರೋದಕ್ಕೂ ಸಂಬಂಧನೇ ಇಲ್ಲ. ಪೂರ್ತಿ ಡಿಫ್ರೆಂಟ್ ಆಗಿದೆ. ಸಭೆ ಬಂದ್ಬಿಟ್ಟು ಪರಿಶುದ್ಧ ಮಾರ್ಗದಲ್ಲಿ ಅವ್ರನ್ನ ನಡೆಸಿ ಪರಿಶುದ್ಧ ಹೇಳ್ಕೊಡುವುದು ಸಭೆ. ಲೋಕ ಪರಿಶುದ್ಧ ಹೇಳ್ಕೊಡೋದಿಲ್ಲ, ಅವ್ರನ್ನ ಪರಲೋಕ ರಾಜ್ಯಕ್ಕೆ ನಡೆಸಬೇಕು. ಆದರೆ ಲೋಕ ಬಂದ್ಬಿಟ್ಟು ಪರಿಶುದ್ಧ ಮಾರ್ಗದಲ್ಲಿ ನಡೆಸಲ್ಲ, ಪಾಪದ ಮಾರ್ಗದಲ್ಲಿ ನಡೆಸುತ್ತೆ. ನಮ್ಮನ್ನ ಪರಿಶುದ್ಧ ಮಾರ್ಗದಲ್ಲಿ ನಡೆಸ್ತಾರೋ ಇಲ್ಲೋ, ಪಾಪದ ಮಾರ್ಗದಲ್ಲಿ ನಡೆಸೋದಿಕ್ಕಂತೂ ಅವರು ಪಾಪವನ್ನು ಹೇಳ್ಕೊಡೋದ್ರಂತೂ ಭಾಳ ಫಾಸ್ಟ್ ಆಗಿರ್ತಾರೆ. ನಾವು ದೇವ್ರು ನಂಬ್ಕೊಂಡ್ರೂ ಬಿಡೋದಿಲ್ಲ. ಗೇಲಿ ಮಾಡೋದು, ಬಾರಲೆ ಅಂತ ಹೇಳೋದು, ಅದರಲ್ಲಿ ಸುಖ ಅಂತ, ಅದರಲ್ಲಿ ವೇದನೆ ಇರುತ್ತೆ. ವೇದನೆಯಲ್ಲೇ ಪಾಪವನ್ನು ಅನುಭವಿಸ್ತಾ ಇರ್ತಾರೆ. ಸಮಾಧಾನ ಇರೋದಿಲ್ಲ, ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ. ಅದೇ ದೇವರ ಫೆಲೋಶಿಪ್ ಇಟ್ಕೊಂಡು ದೇವ್ರ ಜೊತೆಲಿ ಐಕ್ಯತೆ ಇಟ್ಕೊಂಡು ಬಾಳೋದಿಕ್ಕೆ ನೋಡಿದ್ರೆ ನಾವು ಸಾಂಘ್ಯ ಸಂಪ್ರದಾಯಲ್ಲೇ ಸಂತೋಷವನ್ನು ಅನುಭವಿಸ್ತಾ ಇದ್ವಿ. ಕ್ರಿಸ್ಮಸ್ ಆದರೆ ಕೇಕ್ಗಳು, ಅದು ತಿನ್ನೋದ್ರ ಕುಡಿಯೋದ್ರಲ್ಲಿ, ಬಟ್ಟೆಗಳಲ್ಲಿ ತಿನ್ನೋದ್ರ ಕುಡಿಯೋದು, ಅದು ತಿನ್ನೋದು ಕುಡಿಯೋದು, ಒಂದು ದಿನನೂ ಉಪವಾಸ ಹಿಡಿದೆ ಧೈರ್ಯ ಬೇಕಾಗಿರುವ ಅವಶ್ಯಕತೆಗಳನ್ನ ದೇವರು ತೀರಿಸ್ತಾರೆ. ಆತ್ಮೀಕ ಸಂತೋಷದಲ್ಲಿ ಇದ್ದೀರಾ. ಇವಾಗ ಬೈಬಲಲ್ಲೇ ಇದೆ, ಯೋವಾನ 14ರಲ್ಲಿ ಇಲ್ಲೇ ಇದೆ, 14ರಲ್ಲಿ 27ರಲ್ಲಿ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಶಾಂತಿ ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಎದರದಿರಲಿ. ಈ ಡೈಲಿ ಇದನ್ನು ಆಚರಿಸ್ಬೇಕಲ್ಲ. ಆ ಲೋಕ ಕೊಡುವ ಸಮಾಧಾನವಲ್ಲ, ನಾನು ಕೊಡುವುದು. ಲೋಕದಲ್ಲಿ ಬೇರೆ ಪಾಪದ ಮಾರ್ಗದಲ್ಲಿ ಸಿಗುವಂಥ ಸಂತೋಷವಲ್ಲ, ನಾನು ಕೊಡುವ ವೈಯಕ್ತಿಕವಾದ ಪರ್ಸನಲ್ ಸಂತೋಷವನ್ನು ಸಮಾಧಾನವನ್ನು ನಿನಗೆ ಕೊಡ್ತೇನೆ. ಆದರೆ ಅದರಲ್ಲಿ ಸಮಾಧಾನ ಇರುತ್ತೆ, ನಿಮ್ಮ ಹೃದಯ ಕಳವಳಗೊಳ್ಳದೆ ಎದರದಿರಲಿ. ಬಟ್ ಲೋಕ ಕೊಡುವುದರಲ್ಲಿ ಕಳವಳ ಇರುತ್ತೆ, ಹೆದರಿಕೆ ಇರುತ್ತೆ. ದೇವರು ಕೊಡುವುದರಲ್ಲಿ ಸಮಾಧಾನ ಮಾತ್ರ ಇರುತ್ತೆ, ಕಳವಳ ಹೆದರಿಕೆ ಇರೋದಿಲ್ಲ. ಮತ್ತೆ ಇದನ್ನ ಯಾಕೆ ಫಾಲೋ ಮಾಡ್ತಿಲ್ಲ? ಒಂದು ವಾಕ್ಯವನ್ನು ಓದ್ರಿ, ಓಸಯ್ಯ 5:11. ಓಸಯ್ಯ 5:11. ವ್ಯರ್ಥ ಚಾರಗಳನ್ನು ಅನುಸರಿಸಲು ಮನಸ್ಸು ಮಾಡಿದ ಕಾರಣ ಅದು ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗಿ ಹಿಂಸಲ್ಪಟ್ಟಿದೆ. ನೋಡ್ರಿ, ದೇವರು ಹೇಳ್ದಂಗೆ ನಾವು ನಡಿಬೇಕು. ದೇವರು ಬಂದು ಫಸ್ಟ್ ಪಾಯಿಂಟ್ ಬಂದು ದೇವ್ರ ಜೊತೆ ಫೆಲೋಶಿಪ್ ಇಟ್ಕೋಬೇಕು. ಆ ಫೆಲೋಶಿಪ್ಪಿಗೆ ತಡೆಯಾಗಿರೋದು ನಮ್ಮ ಸಂಪ್ರದಾಯಗಳು. ನಾವೇ ಸಭೆ ಒಳಗಡೆ ಸಂಬಂಧ ಇಲ್ಲದನ್ನೆಲ್ಲ ತಗೊಂಬಂದು ತೋರಿಸ್ಕೊಂಡಿರೋದು. ಇವಾಗ CSI ಕ್ಯಾಥಲಿಕ್ ಎಲ್ಲ ನಮಗೆ ಟ್ರೈನಿಂಗ್ ಕೊಟ್ಟವರು ಏನು ಹೇಳಿದ್ರು ಅಂದರೆ, ನೋಡ್ರಿ, ಆತ್ಮಿಕ ಸಭೆ ಎಲ್ಲಿದೆ ಅಲ್ಲಿ ಹೋಗ್ರಿ, ಸತ್ಯ ಇದ್ದರೆ ಅಲ್ಲಿ ಇರ್ರಿ, ಸತ್ಯದ ಮಾರ್ಗದಲ್ಲಿ ನಡೆಸಿ ನಿಮಗೆ ನಿತ್ಯ ರಾಜ್ಯಕ್ಕೆ ನಡೆಸುವ ಸಭೆ ಆದರೆ ಅಲ್ಲಿ ಇರ್ರಿ. ಬರೀ ಆ ಒಳಗಡೆನೇ ಸರ್ಕಸ್ಸಿಗೆ ಹೋದರೆ ಒಂದು ಏನದು ಅವ್ರ ಒಳಗಡೆ ಅದು ಏನು ಹೇಳ್ತಾರೆ, ಸ್ಕೂಟ್ರ್ ಓಡಿಸ್ತಾರೆ. ಆ ಒಳಗಡೆನೇ ಒಂದು ಬಾಲ್ ಥರ ಒಂದು ಥರ ಇರುತ್ತೆ, ಅದರೊಳಗಡೆ ಸ್ಕೂಟ್ರಲ್ಲಿ ರೌಂಡ್ ಹೊಡೆದ್ಬಿಟ್ರೆ ನಾವು ನೋಡ್ಕೊಂಡು ಬರೋದು. ಅದರೊಳಗಡೆ ಫಾಸ್ಟಾಗಿ ತಿರುಗ್ತಾನೆ. ಹಂಗೆ ಸಭೆ ಒಳಗಡೆ ಫ್ರೈ ಅಂತ ತಿರುಗಿಬಿಟ್ಟು ಹಂಗೆ ಪಾತಾಳಕ್ಕೆ ಹೋಗೋದು. ಅಲ್ಲಿ ಏನು ತಿರುಗ್ತಾ ಇರೋದು, ಅವ್ರ ಇಷ್ಟ ಬಂದಾಗ ಏನೇನೋ ಮಾತಾಡೋದು. ಅಲ್ಲೊಂದು ಪರಿಶುದ್ಧತೆ ಇರಲ್ಲ, ಒಂದು ಸಮಾಧಾನ ಇರೋದಿಲ್ಲ, ಒಂದು ಫೆಲೋಶಿಪ್ ಇರೋದಿಲ್ಲ, ಒಂದು ಏಕ ಮನಸ್ಸಿಲ್ಲ, ಒಂದು ಐಕ್ಯತೆ ಇಲ್ಲ ಸಭೆಯಲ್ಲಿ. ದೇವರ ಬರುವಿಕೆಗೆ ಸಿದ್ಧ ಇಲ್ಲ, ಪರಿಶುದ್ಧತೆ ಇಲ್ಲ. ಅದು ನಡೆಸಿದ್ರೆ ಏನು, ಒಂದು ಹೊಟ್ಟೆಪಾಡಿಗಾಗಿ ನಡೆಸ್ಬೇಕಷ್ಟೆ. ಹೊಟ್ಟೆಪಾಡಿಗಾಗಿ ಏನೋ ನಾವು ಸಭೆ ನಡೆಸ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರೇನಾದ್ರು ಅಂದರೆ ಬೇರೆ ಚರ್ಚ್ಗೆ ಹೋಗ್ಬಿಡ್ತಾರೆ. ಅವ್ರೇನಾದ್ರೂ ಮಾಡ್ಕೊಂಡು ಹೋಗಲಿ, ಆ ಪಾಪ ಮಾಡ್ತಾ ಇದ್ರನ್ನು ಅನುಸರಿಸ್ಕೊಂಡು ಹೋಗ್ತಾ ಇರಬೇಕು. ಪಾಪ ಮಾಡಿರೋರು, ಲೋಕದಲ್ಲಿರೋರು ಸಭೆಗೆ ಬಂದ ಮೇಲೆ ಅವ್ರನ್ನ ತಿದ್ದಿ ಅವರು ಒಳ್ಳೆ ದಾರಿಯಲ್ಲಿ, ಒಳ್ಳೆ ಮಾರ್ಗದಲ್ಲಿ, ನಾನೇ ಮಾರ್ಗವು ಸತ್ಯವು ಜೀವಾಗಿದ್ದೇನೆ ಅಂದರೆ ಸತ್ಯದ ಮಾರ್ಗದಲ್ಲಿ ನಡೆಸಿ ಅವ್ರು ನಿತ್ಯ ರಾಜ್ಯಕ್ಕೆ ನಡೆಸಬೇಕು.
ಸತ್ಯವನ್ನು ಅರಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತಂದ್ರೆ ದೇವರ ಸತ್ಯದಲ್ಲಿ ಬೆಳೆದು, ಅದು ಪಾಪದಿಂದ, ನಮ್ಮ ಮೈಂಡಿಂದ, ಹೃದಯದಿಂದ, ನಮ್ಮ ಎಲ್ಲ ವಿಧವಾದ ಶಾಪ ಪಾಪದಿಂದ ಆ ಸತ್ಯ ನಮ್ಮನ್ನು ಪಾಪದ ಕಾರ್ಯಗಳಿಂದ ಬಿಡುಗಡೆ ಮಾಡಿ ನೀತಿಯ ರಾಜ್ಯಕ್ಕೆ ನಡೆಸುತ್ತದೆ. ದೇವರ ಫೆಲೋಶಿಪ್ ಇರಬೇಕು. ಫೆಲೋಶಿಪ್ ಇಲ್ಲದೆ ಸಭೆಗಳನ್ನ ನಡೀತಾ ಇದ್ದಾವೆ. 10,000 ಜನ ಇದ್ದಾರೆ ಅಂತ ಹೇಳಿದ್ರೆ 10,000 ಜನ ಪರಲೋಕ ರಾಜ್ಯಕ್ಕೆ ಹೋಗ್ತಾರ? ನ್ಯಾಯ ತೀರ್ಪಿನಲ್ಲಿ ಕ್ವಾಲಿಟಿ ಸ್ಪಿರಿಚುವಲಿಕ್ಕಿನ ಕ್ವಾಂಟಿಟಿ ಜನಗಳು ತುಂಬಿ ತುಳುಕ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಆ ಸಭೆಗೆ ಹೋಗೋದ್ರಿಂದ ಆ ಸಭೆಯನ್ನು ಕರ್ಕೊಂಡೋಗಲ್ಲ, ಪಾಸ್ಟರ್ ಕರ್ಕೊಂಡೋಗಲ್ಲ. ಅವರವರು ಪ್ರಶುದ್ಧವಾಗಿ ಬಾಳೋದಕ್ಕೆ ಪ್ರಯತ್ನ ಪಡಬೇಕು. ಈ ರೀತಿ ಸಾಂಘ್ಯ ಸಂಪ್ರದಾಯಗಳನ್ನ ಮಾಡ್ಕೊಂಡು ಜನಗಳನ್ನ ತಪ್ಪು ದಾರಿಯಲ್ಲಿ ನಡೆಸಿ ಏಸ್ವಾಮಿ ನಂಬಿ ಕೂಡ ಪರಲೋಕ ರಾಜ್ಯಕ್ಕೆ ಹೋಗಂಗಿಲ್ಲ. ರಿಲಿಜಿಯಸ್ ಕ್ರಿಶ್ಚಿಯನ್. ದೇವರು ಹೇಳ್ತಾ ಇದ್ದಾರೆ, ವ್ಯರ್ಥಚಾರಗಳನ್ನು ಅನುಸರಿಸಲು ಮನಸ್ಸು ಮಾಡಿದ ಕಾರಣ, ನೀವು ವ್ಯರ್ಥ ಕಾರ್ಯಗಳನ್ನ ಮಾಡೋದಕ್ಕೆ ಮನಸ್ಸು ಮಾಡಿದ ಕಾರಣ, ಇಲ್ಲಿ ನೋಡ್ರಿ, ಅದು ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗಿ ಹಿಂಸಿಸಲ್ಪಟ್ಟಿದೆ. ನ್ಯಾಯ ತೀರ್ಪಿನಲ್ಲಿ ನಮಗೆ ಗುರಿಯಾಗಿಸಿ ಹಿಂಸೆಗಳನ್ನು ಅನುಭವಿಸೋದಕ್ಕೆ ಬೇಕಾಗಿದೆ ಅಂತ. ಒಂದೇ ಒಂದು ಮಾತು ಕೇಳ್ತೀವಿ, ಬೈಬಲಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ಬೈಬಲ್ ಕೊಟ್ಟಿದ್ದಾರೆ, ಮತ್ತೆಯಿಂದ ಪ್ರಕಟಣೆವರೆಗೂ ಬೈಬಲ್ ಕೊಟ್ಟಿದ್ದಾರೆ. ಅದ್ರ ಒಳಗಿರೋದು ಓದಿ 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 ಅವ್ರು ಹೇಳ್ದಂಗೆ ನಡೆದ್ರೆ ಮುಗೀತು. ನಾವೇನು ಮಾಡ್ತಾ ಇದ್ವಿ, ಅದನ್ನು ಓದೋದು ಇಲ್ಲ, ಅವ್ರು ಹೇಳ್ದಂಗೆ ಕೇಳೋದು ಇಲ್ಲ. ಒಂದು ಆಫೀಸಿಗೆ ನಿಮಗೆ ಕೆಲಸ ಸಿಗುತ್ತೆ, ನೀನು ಹೆಂಗೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದೆಯಾ, ನಿನಗೆ ಮೊದಲನೇ ಸಲ ಇಂಟರ್ವ್ಯೂ ಆಗಿ ಜಾಬ್ ಕೊಟ್ಟರು, ಅವ್ರೇನು ಹೇಳ್ತಾರೆ ಮಾಡಂತ, ನೀನೇನು ಮಾಡ್ತೀಯ, ಅದನ್ನ ಓಪನ್ ಮಾಡಿ ಇಟ್ಕೊಂಡು ಅವ್ರ ಹತ್ರ ಮಾತಾಡೋದು, ಇವ್ರ ಹತ್ರ ಮಾತಾಡೋದು, ಬಾತ್ರೂಮ್ ಮಾಡೋದು, ಅಲ್ಲಲ್ಲಿ ತಿರುಗೋದು, ಏನು ಮಾಡೋದು, ಹಾಂ ಅಂತ ಹೇಳ್ಕೊಂಡು ಕೆಲಸ, ಅವ್ರು ಹೇಳೋ ಕೆಲಸ ಮಾಡ್ದಂಗೆ ಸಂಬಳ ಕೊಡೋದ್ರೆ ಕೊಡ್ತಾರ? ಮನೆ ಕೆಲಸಕ್ಕೆ ಒಬ್ರು ಬರ್ತಾರೆ, ಪಾತ್ರೆ ತೊಳಿಬೇಕು, ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನಲ್ಲಿ ಹಾಕಿ ಮಡಚಿ ಇಡಬೇಕು ಅಂತ ಹೇಳ್ತೀವಿ. ಆದರೆ ಪಾತ್ರೆಯನ್ನು ತೊಳೆಯೋದಿಲ್ಲ, ಅರ್ಧಂಬರ್ಧ ತೊಳೆದು ಅರ್ಧ ಇಟ್ಟುಬಿಡೋದು, ಬಟ್ಟೆಗಳು ಒಗ್ದಿರೋ ವಾಶ್ ಮಾಡಿರೋ ಬಟ್ಟೆಗಳೆಲ್ಲ ಚಿಲ್ಲಾಬೆಲ್ಲಿ ಮಾಡಿಬಿಟ್ಟು ಹಂಗೆ ಇಟ್ಬಿಟ್ಟು ಅಮ್ಮ ನಾನು ಹೋಗಿ ಬರ್ತೀನಿ ಅಂತೇಳಿ ಹೋಗಿ ಬರೋದು. ಸಂಬಳ ಕೊಟ್ರೆ ಅಂದ್ರೆ ಕೊಡ್ತೀರಾ? ಮನುಷ್ಯನಿಗೆ ಕಾಮನ್ ಸೆನ್ಸ್ ಐತೆ. ಹೆಂಗೆ ಬೇಕಾದ್ರೆ ಹಂಗೆ ಕೆಲಸ ಮಾಡಿದ್ರೆ ನಿಮಗೆ ಯಾರು ಕೆಲಸ ಕೊಡ್ತಾರೆ, ಹೋಗಪ್ಪ ಕೆಲಸ ಬಿಟ್ಟು ಅಂತ ಹೇಳ್ತಾರೆ. ಒಬ್ಬ ಹೇಳ್ದ, ಅವರು MD-ಕಿನ ಇವನಿಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತೆ, ಅವ್ರಿಗಿನ ಇವರಿಗೆ ವಿಷಯಗಳು ಭಾಳ ಗೊತ್ತಿದೆಯಂತೆ. ಆದರೆ ಇವ್ರು ಏನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ, ಏಯ್ ನಾನು ಹೇಳ್ದಂಗೆ ಮಾಡು ಹೋಗಯ್ಯ, ನೀನು ಹೇಳೋದು ಬೇಕಾಗಿಲ್ಲ ಅಂದಿದ ತಕ್ಷಣ ಅವರು ಬಾಸ್ ಏನು ಹೇಳ್ತಾರೋ ಅದನ್ನು ಕೇಳಬೇಕಂತೆ. ಅದೇ ರೀತಿ ದೇವದೂತರು ಹೇಳ್ದಂಗೆ ದೇವ್ರು ಹೇಳ್ದಂಗೆ ದೇವದೂತರು ಕೇಳ್ತಾರೆ. ಒಂದ್ಸಲ ದಾವೀದ ವಿಷಯದಲ್ಲಿ ನೋಡಿದ್ರೆ, ಹೋಗಿ ಸಮ್ಮರಿಸ್ತಾನೇ ಇರ್ತಾರೆ ಜನಗಳನ್ನು. ಅವರಷ್ಟೇ ಒಬೇದಿ ಆರ್ಡರ್. ದಾವೀದ ಹೋಗಿ ನಿಲ್ಸಂದ್ರೆ ನಿಲ್ಸೋದಿಲ್ಲ. ಅವ್ನು ದೇವ್ರ ಹತ್ರ ಮೊರೆ ಇಟ್ಟು ದೇವ್ರು ಹೇಳಿದ್ರೆ ಕೇಳ್ತಾನೆ, ಮನುಷ್ಯ ಯಾರು ಹೇಳಿದ್ರು ಕೇಳೋದಿಲ್ಲ. ಅವನಿಗೆ ಏನು ಹೇಳ್ತಾರೆ ಅದು ಒಬೆ. ಯಾಕೆ ಕಮಾಂಡೋ ಆರ್ಮಿಗಳಿದಾವಲ್ಲ, ಪೊಲೀಸ್ಗಳು, ಅವರು ಕುತ್ಕೊಂಡಿರ್ತಾರೆ, ಅವರು ಪೊಲಿಟಿಕಲ್ ಲೀಡರ್ಸ್ಗಳು ಹಿಂಗೆ ಮಾಡ್ರಿ ಅಂದರೆ ಅದು ಒಳ್ಳೆಯವರ ಕೆಟ್ಟ, ಆಪೋಸಿಟಲ್ಲಿರೋರು ಒಳ್ಳೆಯವರ ಕೆಟ್ಟವರ, ಅವರೇನು ಮಾಡಿದ್ರೆ ಅಂತ ಒಬೇದಿ ಆರ್ಡರ್ ಅಂದರೆ ಅವರು ಒಬೆ ಮಾಡ್ತಾರೆ. ಆ ರೀತಿ ಇರಬೇಕಾದ್ರೆ ಬೈಬಲ್ ಸೃಷ್ಟಿಕರ್ತನ ಪರಲೋಕ ರಾಜ್ಯಕ್ಕಾಗಿ ನಾವು ಕೆಲಸ ಮಾಡ್ತಿರೋರು ಅವ್ರು ಹೇಳ್ದಂಗೆ ಯಾಕೆ ನಡೀತಾ ಇಲ್ಲ? ಈ ವ್ಯರ್ಥವಾದ, ನೋಡ್ರಿ ಎಷ್ಟು ಸ್ಪಷ್ಟವಾಗಿದೆ ವಾಕ್ಯ. ನಾವೇನು ಮಾಡ್ತಾ ಇದ್ದೀವಿ, ವ್ಯರ್ಥವಾದಗಳನ್ನು ಅನುಸರಿಸಲು ಮನಸ್ಸು ಮಾಡಿ. ವ್ಯರ್ಥವಾದಕ್ಕೆ ಯಾಕೆ ಮನಸ್ಸನ್ನು ನಾವು ಒಪ್ಪಿಸಿಕೊಡ್ಬೇಕು? ಸಂಬಂಧವಿಲ್ಲದಕ್ಕೆಲ್ಲ ಯಾಕೆ ಮನಸ್ಸಾಕ್ಷಿ ಬೈಬಲಲ್ಲಿ ಇಲ್ಲಲ್ಲ, ಯಾಕೆ ಆಚರಿಸ್ಬೇಕು? ಸರಿ, ಆ ಗರಿಗಳನ್ನ ಇಟ್ಕೊಂಡು ಈ ಥರ ಮಾಡ್ರಿ, ನೀವು ನನ್ನನ್ನು ಆ ಥರ ಮಾಡ್ರಿ, ಅನುಸರಿಸ್ರಿ ಅಂತ ಬೈಬಲಲ್ಲಿ ಎಲ್ಲಿದೆ? ಅದು ದೇವರು ಬಂದಾಗ ಅವರು ಮಾಡ್ಬೇಕಂತ ಓಸೆಯದಲ್ಲಿ ಇದರಲ್ಲಿ ಜಕರ್ಯದಲ್ಲಿದೆ, ಜಕರ್ಯ 9:9 ಅದನ್ನು ಅವ್ರು ಮಾಡಿದ್ರು. ಸರಿ, ದೇವರು ಮಾಡಿದ್ದನ್ನ ಆ ಥರ ಮಾಡಿದ್ರಲ್ಲ, ನೀವು ವರ್ಷ ಅದೇ ಸಮಯಕ್ಕೆ ಒಂದು ಕತ್ತೆ ಇಟ್ಕೊಂಡು, ಇಲ್ಲ ಕತ್ತೆ ಎಳ್ದಿದ್ರೆ ಸಭೆಯಲ್ಲಿ ಆ ಗರಿಗಳನ್ನ ಇಟ್ಕೊಂಡು ಈ ಥರ ಮಾಡ್ರಿ ಅಂತ ಎಲ್ಲಿದೆ? ಸಾಂಘ್ಯ ಸಂಪ್ರದಾಯಗಳು ಏನಿಲ್ಲ. ನಾವು ಒಂದು ಕಾಲದಲ್ಲಿ ದೇವ್ರು ನಮ್ಮದೇ ಇದ್ದಾಗ ಬರೀ ಕಾಲಲ್ಲಿ ನಡೆದ್ವಿ. ಬಾಯಿಗೆ ಚುಚ್ಕೊಳ್ಳೋದು, ತ್ರಿಶೂಲ್ನ ಚುಚ್ಕೊಳ್ಳೋದು, ಬೆನ್ನಿಂದೆ ಚುಚ್ಕೊಳ್ಳೋದು, ಬೆಂಕಿ ಮೇಲೆ ನಡೆಯೋದು, ತಲೆ ಬೋರ್ಡು ಓಡಿಸ್ಕೊಳ್ಳೋದು, ಬರೀ ಕಾಲಲ್ಲಿ ಪುಣ್ಯಸ್ಥಳಗಳಿಗೆ ಹೋಗೋದು, ಇವೆಲ್ಲ ಮಾಡಿದ್ವಿ. ಇವಾಗ ದೇವ್ರನ್ನ ನಂಬ್ಕೊಂಡ ಮೇಲೆ ಕುತ್ಕೊಂಡಿದ್ದ ಜಾಗದಲ್ಲೇ ಪ್ರಾರ್ಥನೆ ಮಾಡಬೇಕು.
ದೇವರ ಫೆಲೋಶಿಪ್ಪೇ ದೇವರು ಇಷ್ಟಪಡೋದು, ದೇವರ ಐಕ್ಯತೆಯೇ ಇಷ್ಟಪಡೋದು. ವಾಕ್ಯವನ್ನು ಓದಿ ಅವ್ರ ಬಲಿಕಿನ್ನ ಸಾಮೇಲೆ ಸೌಲಿಗೆ ಹೇಳ್ತಾರೆ, ನೀನು ಬಲಿ ಕೊಡೋ ಕಡೆಕಿನ್ನ ಮಾತು ಕೇಳುವುದೇ. ಯಾಕೆ ಆದಾಮ್ ಯಾವಳು ಅದೊಂದು ದೊಡ್ಡ ತಪ್ಪ ಅಂತ ಹೇಳಿದ್ರೆ, ಹೌದು, ದೇವರು ಮಾತು ಮೀರೋದೇ ಪಾಪ. ಅದರಿಂದನೇ ತೋಟದ ಬಿಟ್ಟು ಓಡಿಸ್ಬಿಟ್ರು. ನೀವು ಇಷ್ಟ ಬಂದಂಗೆ ಬೈಬಲ್ ಮತ್ತೆ ಇದರಿಂದ ಪ್ರಕಟಣೆವರೆಗೂ ಏನೇನು ಹೇಳಿದ್ದಾರೆ ಏನು ನಡೀತಾ ಇಲ್ಲ. ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ವಾಕ್ಯದ ಪ್ರಕಾರ ನಡಿಬೇಕು, ಡೈಲಿ ಸಮಾಧಾನ ಇರಬೇಕಂತ ಯೋವಾನ್ 14:27 ಹೇಳಿದ್ದಾರೆ. ಅದನ್ನ ನಮ್ಮಲ್ಲಿ ಕಳವಳ ಇರಬಾರ್ದು, ಹೆದರಿಕೆ ಇರಬಾರ್ದು, ದೇವರ ಸಮಾಧಾನ ಯಾವಾಗಲೂ ಇರಬೇಕಂತಾರೆ. ಪರಿಶುದ್ಧಾತ್ಮ ನಿಮ್ಮ ಜೊತೆಲಿ ಇರಬೇಕು, ದುಃಖ ಪಡಿಸ್ಬೇಕಂತ ಹೇಳಿದ್ರೆ ಬಹಳ ವಿಷಯಗಳಿದೆ. ಇದನ್ನೆಲ್ಲ ಯಾಕೆ ಅಳವಡಿಸೋದಿಲ್ಲ? ನಮ್ಮ ಹೃದಯ ಅಂತರಾಳದಲ್ಲಿ ಉಜ್ಜೀವನ ಯಾವಾಗ ಬರುತ್ತದೆ? ಹೃದಯ ಯಾವಾಗಲೂ ಉಜ್ಜೀವನದಲ್ಲಿ ಇರಬೇಕು, ಸೋಂಬೇರಿತನದಲ್ಲಿ ಇರೋದಿಲ್ಲ. ಯಾವಾಗಲೂ ಪ್ರಾರ್ಥನೆ ಮಾಡೋಕ್ಕೆ ಪ್ರಯತ್ನಿಸುತ್ತೆ, ಬೈಬಲ್ ಓದೋಕ್ಕೆ ಪ್ರಯತ್ನಿಸುತ್ತೆ, ದೇವ್ರ ಮಕ್ಕಳ ಜೊತೆಯಲ್ಲಿ ಮಾತಾಡೋದಕ್ಕೆ ಪ್ರೇರೇಪಿಸುತ್ತೆ. ಸೈತಾನ ಮಕ್ಕಳು ಯಾವಾಗ ನೋಡಿದ್ರು ಸೆಲ್ಫೋನು, ಟ್ಯಾಬ್ಗಳು, ಲೋಕದಲ್ಲಿ ಏನು ನಡೀತೈತೆ ಆ ಮೈಂಡಿಗೆ ಅದಕ್ಕೇನೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಸುಮ್ಮನೆ ಅಲ್ಲಿ ಇಲ್ಲಿ ಅಲಿತಾ ಇರ್ತಾರೆ. ಅವರು ದೇವರ ಹೆಸರಿನಲ್ಲಿ ನೋಡ್ರಿ, ದೇವರ ಹೆಸರಿನಲ್ಲೇ ದೆವ್ವ ಓಡಿಸಿದ್ರೆ, ದೇವರ ಹೆಸರಿನಲ್ಲೇ ವ್ಯಾಧಿ ಸ್ವಸ್ಥತೆ ಮಾಡಿ, ದೇವರ ಹೆಸರಿನಲ್ಲೇ ಎಷ್ಟೋ ಜನಗಳನ್ನ ದೇವ್ರ ಕಡೆ ನಡೆಸಿದ್ರೇನೆ ನೀನು ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಕಾರಣ ಏನಂದ್ರೆ ಅದು ಯೇಸುವಿನ ನಾಮದಲ್ಲಿ ನಡೆದಿರೋದು, ನೀನೇನು ದೇವ್ರ ಚಿತ್ತದ ಪ್ರಕಾರ ಮಾಡಿಲ್ಲ ಅಂತಾನೆ. ಅಷ್ಟ್ರ ಮಟ್ಟಿಗೆ ಪರಿಶುದ್ಧವಾಗಿ ದೇವ್ರ ಚಿತ್ತ ಮಾಡೋರೇ ದೇವರು ಅಂತ ಹೇಳಿದಾಗ ನಾವು ಎಷ್ಟ್ರ ಮಟ್ಟಿಗೆ ಆತ್ಮಿಕದಲ್ಲಿ ಬೆಳೆಯೋದಿದೆ. ಬರೀ ಸಾಂಘ್ಯ ಸಂಪ್ರದಾಯನ ಮಾಡಿಬಿಟ್ಟು ಕ್ರಿಶ್ಚಿಯನ್ ಅಂತ ಹೇಳ್ಬಿಟ್ಟು, ಕ್ರಿಶ್ಚಿಯನ್ ಅಂದರೆ ಅದು ರಿಲಿಜಿಯಸ್ ಅಷ್ಟೇ. ನಾವು ದೇವರನ್ನ ಫಾಲೋ ಮಾಡಬೇಕು. ಫಾಲೋ ಮೀ ಅಂದರು. ಒಂದು ಚರ್ಚಲ್ಲಿ ವಿ ಆರ್ ಫಾಲೋವರ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾರೆ. ನೀವು ಯಾರನ್ನ ಬೆಂಬಡಿಸ್ತಿದ್ದೀರಾ ಅಂದರೆ ಫಾಲೋವರ್ ಆಫ್ ಕ್ರೈಸ್ಟ್, ರಿಲಿಜಿಯನ್ ಕ್ರಿಶ್ಚಿಯನ್ ಅಂತ ಹೇಳೋದಿಲ್ಲ. ಅದು ಹೇಳೋದಕ್ಕೆ ಅವ್ರು ನಾಚಿಕೆ ಪಡ್ತಾರೆ. ಕಡೆದಾಗಿ ಒಂದು ವಾಕ್ಯವನ್ನು ಓದೋಣ. 1 ಥೆಸಲೋನಿಕರ್ 5:23 ಮೂರು ಇಲ್ಲೇ ಇದೆ ನೋಡ್ರಿ. ಪ್ರಾಣ, ಆತ್ಮ, ಶರೀರ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಶಾಂತಿದಾಯಕ ಓದಿದ್ವಲ್ಲ, ಶಾಂತಿದಾಯಕ ನಮ್ಮನ್ನು ಪರಿಶುದ್ಧ ಮಾಡಲಿ. ನಮ್ಮ ಕರ್ತನಾದ, ಅದಕ್ಕೇನೆ ಹೋಲಿ ಸ್ಪಿರಿಟ್ ಕೊಡೋದು. ಹೋಲಿ ಸ್ಪಿರಿಟ್ ಕೊಡೋದು ಏನಂದ್ರೆ ಇಲ್ಲಿದೆ ನೋಡ್ರಿ. ಶಾಂತಿದಾಯಕನ ಅಂದ್ರೆ ದೇವರು ಸಮಾಧಾನ, ದೇವರು ನಿಮ್ಮ ಹೃದಯ ಕಳವಳಗಳಿದೆ ಸಮಾಧಾನ ಕೊಡ್ತೀನಿ ಅಂದ್ರಲ್ಲ, ಅದು ಇಲ್ಲಿದೆ ನೋಡ್ರಿ. ಶಾಂತಿದಾಯಕನ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಪೂರ್ಣವಾದ ಪವಿತ್ರ, ಪವಿತ್ರ ಅಲ್ಲ, ಪರಿಶುದ್ಧ, ಇನ್ನು ಪರಿಶುದ್ಧತೆ, ಇನ್ನು ಪರಿಪೂರ್ಣವಾದ ಪವಿತ್ರತೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ, ಎಲ್ಲ ಗಮನ ಇಟ್ಟು ಕೇಳ್ರಿ, ನಿಮ್ಮ ಆತ್ಮ, ಪ್ರಾಣ, ಶರೀರಗಳು, ನಮ್ಮ ಸ್ಪಿರಿಟ್ಟು, ನಮ್ಮ ಆತ್ಮ, ಬ್ಲಡ್ಡಲ್ಲಿ ಆತ್ಮ ಇರುತ್ತೆ, ನಮ್ಮ ಶರೀರ, ಇಲ್ಲಿ 3 ಇದೆ ನೋಡ್ರಿ. ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಣಿಸ್ತದೆ. ಒಂದು ಚೂರು ದೋಷವಿಲ್ಲದೆ ಕರ್ತನಾದ ಯೇಸು ಕ್ರಿಸ್ತನು ಬರುವಿಕೆಯಲ್ಲಿ ಕಾಣಿಸಲ್ಪಡ್ಬೇಕಂತೆ. ಇದು ಎಲ್ಲಿ ನಡೀತೈತೆ ಇಲ್ಲಿ ನೋಡ್ರಿ. ನಿಮ್ಮ ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಮ್ಮನ್ನು ಕರೆದಾತ ನಂಬಿಕಸ್ತನಾತನನ್ನು ದೇವರು ಬಂದಾಗ ನಮ್ಮ ಪ್ರಾಣ, ಆತ್ಮ, ಶರೀರ ಒಂದು ಚೂರು ದೋಷವಿಲ್ಲದಾಗೆ ಸಂಪೂರ್ಣವಾಗಿ ಕಾಣಿಸಲ್ಪಡುವಂತೆ ಅವರ ಮಧ್ಯದಲ್ಲಿ ನಾವು ಯಥಾರ್ಥವಂತರಾಗಿ ನಿಲ್ಲಬೇಕು. ಅದು ಬಿಟ್ಟುಬಿಟ್ಟು ಫಸ್ಟ್ ಬಂದು ದೇವರ ಫೆಲೋಶಿಪ್ ಇಡಬೇಕು. ಎಲ್ಲೆಲ್ಲಿರೋದು ಒಳಗಡೆ ಅವರ ಗಲೀಜುಗಳನ್ನೆಲ್ಲ ತಗೊಂಬಂದು ಸಭೆಗೆ ಇಟ್ಕೊಳ್ಳೋದಲ್ಲ. ಎಲ್ಲಿ ನೋಡಿದ್ರು ಆಯುಧ ಪೂಜೆ ಬೇರೆಯವ್ರು ಮಾಡಿದ್ರೆ ಅದನ್ನು ಮಾಡೋದು, ಮತ್ತು ಪೊಂಗಲ್ ಅಂತೇಳಿ ಎಲ್ಲೋ ಮಾಡಿದ್ರೆ ಅದನ್ನು ಸಭೆಯಲ್ಲಿ ಮಾಡೋದು, ಮತ್ತು ಹಣ ಮಾಡೋದಕ್ಕೆ ಏನೇನೋ ಕಿಮಿಕಿಗಳು ಏನೇನೋ ಮಾಡ್ತಾ ಇದ್ದಾರೆ ಸಭೆಗೆ ಜನಗಳನ್ನ ಸೇರಿಸೋದಕ್ಕೆ. ಆಮೇಲೆ ಯೂತ್ಗಳಿಗೆ ಲೈಟಿಂಗ್ ಹಾಕಿ ಫೋಕಸ್ಗಳು ಹಾಕಿ ಮಾಡ್ತಾ ಇರೋದು. ಒಂದು ನ್ಯೂಟ್ರಲಲ್ಲಿ ಹೋಗ್ತಾ ಇರುತ್ತೆ ಗಾಡಿ, ಸೇವೆ ನ್ಯೂಟ್ರಲಲ್ಲಿ ಹೋಗುತ್ತೆ, ಒಂದ್ಸಲ ಪೆಟ್ರೋಲ್ ಖಾಲಿ ಆದರೆ ನಿಲ್ಲುತ್ತೆ. ಆ ರೀತಿಯಾಗಿ ಅವೆಲ್ಲ ಭಾಳ ಡೇಂಜರ್ಗಳು. ನಾನು ಎಷ್ಟೋ ಸೇವಕರನ್ನ, ನನ್ನ 38 ವರ್ಷ, ನನಗೆ ಇವಾಗ 49 ವಯಸ್ಸಲ್ಲಿ, 22 ವಯಸ್ಸಲ್ಲಿ ಏಸಾಮಿ ನಂಬ್ಕೊಂಡು 39 ವಯಸ್ಸಲ್ಲಿ ದೇವರ ಆತ್ಮಗಳನ್ನ ಕೊಟ್ಟಾಗ, ದೇವರು ಅವ್ರನ್ನ ಆತ್ಮಗಳು ಗುಂಪು ಗುಂಪಾಗಿ ಬಂದಾಗ ಸರಿಗೆ ಸೇವೆ ಮಾಡಿದೆ. ಅವ್ರ ಹೆಸರುಗಳು ಹೇಳೋದು ಬೇಡ, ನನ್ನ ಕಂದು ಮುಂದೆನೆ ಪುಸ್ತಕ ಅಂತ ಭಾಳ ಕಾಯಿಲೆ ಬರುತ್ತೆ, ಸತ್ತೋಗ್ತಾರೆ. ಒಬ್ರು ಪುಸ್ತಕ ಅಂತ ಕಾಯಿಲೆ ಬರುತ್ತೆ, ಸತ್ತೋಗ್ತಾರೆ. ಏನಂತ ಯೋಚನೆ ಮಾಡಿದ್ರೆ ದೇವ್ರು ಎಚ್ಚರಿಸ್ತಾರೆ, ನೋಡು ಅವರಿಗೆ ಎಲ್ಲ ಕೊಟ್ಟೆ, ಆತ್ಮಗಳು ಕೊಟ್ಟೆ, ಹಣ ಕೊಟ್ಟೆ, ಎಲ್ಲ ನನ್ನನ್ನು ಬಿಟ್ಟು
ಇವಾಗ ಜಾಸ್ತಿ ಕರ್ನಾಟಕದಲ್ಲಿ, ಆಂಧ್ರದಕ್ಕೂ ಕರ್ನಾಟಕ ಇನ್ನೊಂದು ಡಿಫ್ರೆನ್ಸ್ ಏನಂದರೆ, ಅಲ್ಲಿ ಸಭೆ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ. ಪೊಲಿಟಿಕಲ್ನವರು ಸಭೆಗೆ ಬಂದು ನಮಗೆ ಪ್ರೇಯರ್ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲರೂ ಸೇವಕರುಗಳ ಹತ್ರ. ಒಬ್ಬೊಬ್ಬರು ಬಂದು ಕುತ್ಕೊಳ್ಳೋಕ್ಕೆ ಪವರ್ ಇದೆ ಅಂತ ಕುತ್ಕೊಳ್ಳೋಕೆ ನಾಚಿಕೆ ಪಟ್ಕೊಂಡು, ಹೊರದೇಶದಲ್ಲಿ ಕ್ರಿಶ್ಚಿಯನ್ ದೇಶ ಅಂತ ಅವರೇ ಬಂದು ಕುತ್ಕೊಂತಾರೆ. MLA ಗಳಾಗಲಿ, MP ಗಳಾಗಲಿ, CM ಆಗಲಿ ಸಭೆಗೆ ಬಂದು ರಕ್ಷಣೆ ಒಂದು ಸಭೆಯಲ್ಲಿ ಕುತ್ಕೊಂಡು ಹೋಗ್ಬೇಕು. ಇಲ್ಲಿ ಅವರು ಸಭೆಗೂ ರಕ್ಷಣೆನೂ ಒಂದಲ್ಲ, ಇವ್ರು ಸುವಾರ್ತೆನೂ ಹೇಳೋದಿಲ್ಲ, ಅವ್ರ ಸಭೆಗೂ ಬರಲ್ಲ. ಇವರು ಹಿಂದೆ ಹೋಗಿ ಅವ್ರ ಮುಂದೆ ಅವ್ರು ಎಲ್ಲೆಲ್ಲ ಹೋಗ್ತಾರೆ, ಒಂದು ಫೋಟೋ ಹಿಡ್ಕೊಂಡು ಸ್ಟೇಟಸ್ ಅಲ್ಲಿ ಹಾಕ್ಕೊಂಡು ಅವರಿಂದ ಹೋಗಿ ನನಗೆ ಪೋಸ್ಟ್ ಕೊಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ ಅಂತ ಅವನ ಹತ್ರ ಭಿಕ್ಷೆ ಬೇಡ್ಕೊಂಡಿರ್ತಾರೆ ಹೊರತು ಅವ್ರ ಹತ್ರ ಹೋಗಿ ಸುವಾರ್ತೆ ಹೇಳಿ ಅವನ ರಕ್ಷಣೆ ಮಾರ್ಗದಲ್ಲಿ ನಡೆಸಿ ಸಭೆಗೆ ಬರೋ ಥರ ಮಾಡೋರು ಇಲ್ಲ. ಆಂಧ್ರದಲ್ಲಿ ಅವರುಗಳಿಗೆ ಪ್ರೇಯರ್ ಮಾಡ್ತಾರೆ. ಇನ್ನು ಪೋಸ್ಟಿಂಗ್ ಕೊಟ್ಟಿರೋದೇ ದೇವರಿಗೆ ನಂಬಿಕಸ್ಥನಾಗಿ ಜೀವಿಸು, ಇಲ್ಲದ್ರೆ ನೀನು ಪೋಸ್ಟಿಂಗಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಏನಕ್ಕೆ ಪೊಲಿಟಿಕಲ್ ಬಗ್ಗೆ ಈ ಸಭೆಯಲ್ಲಿ ಹೇಳ್ತಿದ್ದೀನಿ ಅಂದ್ರೆ, ಅವರ ಸ್ವಭಾವ ಅವ್ರ ಹತ್ರ ಸೇರಿ ಅವ್ರ ಸ್ವಭಾವ ಎಲ್ಲ ಸಭೆ ಒಳಗೆ ಬಂದ್ಬಿಟ್ಟಿದೆ. ಅವರಿಗೆ ಸನ್ಮಾನ ಮಾಡೋದು, ದೇವರಿಗೆ ಮಹಿಮೆಯನ್ನು ಯಾರಿಗೂ ಚಲಿಸಬಾರ್ದಂತ ಹೇಳಿದ್ದಾರೆ. ಎಲ್ಲ ಬರ್ತಾ ಕ್ರಿಶ್ಚಿಯಾನಿಟಿ ಬರುವಿಕೆ ಸಮೀಪವಾಗಿದೆ. ಬರುವಿಕೆಗೆ ಸಿದ್ಧರಾಗದಂಗೆ ಬೇರೆ ರೂಟಲ್ಲಿ ಎಲ್ಲೋ ಹೋಗ್ತಾ ಇದೆ. ಬರುವಿಕೆಗೆ ನಾವು ಸಿದ್ಧರಾಗಬೇಕು. ಬೇರೆಯವ್ರದ್ದು ನಮಗೆ ಇದೆಲ್ಲ ತಿಳ್ಕೊಂಡು ನಾವು ಸತ್ಯದ ಮಾರ್ಗದಲ್ಲಿ ಇರೋಣ, ನೀತಿಯ ಮಾರ್ಗದಲ್ಲಿ ಇರೋಣ. ಯಾರೋ ಒಬ್ರು ಸೇವಕರು ಹೇಳಿದ್ರಂತೆ, 6 ಜನ ಕಷ್ಟಪಟ್ಟು ಕೆಲಸ ಮಾಡಿ ಸಭೆಗೆ ಬರ್ತಾರೆ, ಅವ್ರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಡವಾ ಅಂತ. ಅದಕ್ಕೇನಕ್ಕೆ ಸಭೆಗೆ ಬರೋದು? ಎಂಟರ್ಟೈನ್ ಮಾಡ್ಬೇಕಂತ ಹೇಳಿದ್ರೆ ಅವರು ಸಿನಿಮಾ ಥಿಯೇಟ್ರಿಗೆ, ಪಬ್ಗೆ ಹೋದ್ರೆ ಅಲ್ಲೇ ಸಿಗುತ್ತಲ್ಲ. ಸಭೆಗೆ ಬಂದರೆ ಸಮಾಧಾನ ಸಿಗುತ್ತೆ, ರಕ್ಷಣೆ ಆನಂದ ಸಿಗುತ್ತೆ. ಪರಿಶುದ್ಧತೆ ಇದ್ದರೆ ಅವರಿಗೆ ಆ ಲೋಕದಲ್ಲಿ ಎಲ್ಲೂ ಸಿಗದೆ ಇದ್ದ ಒಂದು ಸಂತೋಷ ದೇವರಲ್ಲಿ ಮಾತ್ರ ಸಿಗುತ್ತೆ. ಅದು ಪರಿಶುದ್ಧ ಮಾರ್ಗದಲ್ಲಿ ನಡೀತಾ ಇರಬೇಕಾದ್ರೆ ಎಲ್ಲ ಸಿಕ್ಕಂಗೆ, ಲೋಕದ ಅವಶ್ಯಕತೆ ಸಿಕ್ಕಂಗೆ, ಪರಲೋಕ ರಾಜ್ಯ ಸಿಕ್ಕಂಗೆ, ಕುಟುಂಬ ಸಂತೋಷ ಸಿಕ್ಕಂಗೆ, ದೇವರ ಆನಂದ ಸಿಕ್ಕಂಗೆ, ಎಲ್ಲ ಸಿಕ್ಕಂಗೆ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸುದ್ದಿಮತ್ತಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ದಿನದಲ್ಲಿ ಅಪ್ಪ ಪರಿಶುದ್ಧಾತ್ಮ ನಮಗೆ ಕೊಟ್ಟಿರೋದು 1 ಥೆಸಲೋನಿಕರ 5:23 ಹೇಳಿದ ಪ್ರಕಾರ ನಮ್ಮ ಪ್ರಾಣ, ಆತ್ಮ, ಶರೀರಗಳು ಪವಿತ್ರವಾಗಿರಬೇಕು. ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷ ಆದಾಗ ದೋಷವಿಲ್ಲದೆ ಕಾಣಿಸಿಕೊಳ್ಳಲು ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡುತ್ತದೆ ಪ್ರಾರ್ಥನೆ ಮಾಡೋದಕ್ಕೆ. ರೋಮ 2:26 ಹೇಳಿರೋ ಪ್ರಕಾರವಾಗಿ ನಾವು ಪ್ರಾರ್ಥನೆ ಮಾಡೋಕ್ಕೆ ಕಷ್ಟಪಟ್ಟಾಗ ಪರಿಶುದ್ಧಾತ್ಮನು ನಮಗೋಸ್ಕರ ಬೇಡುತ್ತದೆ, ಪರಿಶುದ್ಧಾತ್ಮನು ಸಹಾಯ ಮಾಡುತ್ತದೆ. ತಂದೆ, ಆ ಪರಿಶುದ್ಧಾತ್ಮ ನಮಗೆ ಪ್ರಾರ್ಥನೆ ಮಾಡಂತ ಉತ್ಸಾಹ ಮಾಡುತ್ತದೆ. ಬೆಳಗ್ಗೆ ನಿದ್ದೆ ಮಾಡ್ತಿದ್ರೆ ಸುಸ್ತು ಟಯರ್ಡ್ ಬರದಂಗೆ ಬೆಳಗ್ಗೆ ಎದ್ದು ಪ್ರೇಯರ್ ಮಾಡೋದಕ್ಕೆ ಪ್ರೇರೇಪಿಸುತ್ತದೆ. ದೇವರ ಐಕ್ಯತೆ ಮಾಡೋದಕ್ಕೆ ಹೋಲಿ ಸ್ಪಿರಿಟ್ ಸಹಾಯ ಮಾಡುತ್ತದೆ. ದೇವರ ಆಲಯವಾಗಿದ್ದೀವಿ ನಾವು. ತಂದೆ, ಅಪೊಸ್ತಲರ 2:2 ಪರಿಶುದ್ಧಾತ್ಮ ಬಿರುಗಾಳಿಯಾಗಿ ಪರಿಶುದ್ಧಾತ್ಮ ನಮಗೆ ಕೊಟ್ರಿ, ನಾವೇ ಆಲಯವಾಗಿದ್ದೇವೆ. ತಂದೆ ಅಪ್ಪ, ಈ ಲೋಕ ಯಾತ್ರೆಯಲ್ಲಿ ಪಾಪಗಳನ್ನ ಅಪ್ಪ ಮಾಡೋದಿಕ್ಕೆ ಸೈತಾನನು ಒಳವಾಗಿ ಪ್ರಯತ್ನ ಪಟ್ಟಾಗ ಅದನ್ನು ಜಯಿಸೋದಿಕ್ಕೆ ಪರಿಶುದ್ಧಾತ್ಮನು ಸಹಾಯ ಮಾಡುತ್ತದೆ. ಪರಿಶುದ್ಧವಂತನು ಇನ್ನೂ ಪರಿಶುದ್ಧನಾಗಿ ನೀತಿಯಾಗಿ ಪಾಪದಲ್ಲಿ ಬಿದ್ದು ಹೋಗದಾಗೆ ಇನ್ನೂ ಪರಲೋಕ ರಾಜ್ಯದಲ್ಲಿ ಸೇರೋದಿಕ್ಕೆ ತಂದೆಯ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡುತ್ತದೆ. ನಾವು ಸಂಪ್ರದಾಯದಲ್ಲಿ ಬಿದ್ದು ಹೋಗಿ ಯೇಸುವೇ ವ್ಯರ್ಥವಾದ ಕಾರ್ಯಗಳನ್ನ ಮಾಡಿ ದೇವರ ನ್ಯಾಯ ತೀರ್ಪಿಗೆ ಹಿಂಸಿಸಲ್ಪಟ್ಟು ಅಪ್ಪ ಗುರಿಯಾಗಿದ್ದೇವೆ. ಯೇಸುಸ್ವಾಮಿ ನಂಬದೇ ಇದ್ರೇನೆ ಪರವಾಗಿಲ್ಲ, ಯೇಸುಸ್ವಾಮಿನ ನಂಬಿ ನರಕಕ್ಕೆ ಹೋಗೋದೆಷ್ಟು ದುರದೃಷ್ಟಕರ. ತಂದೆ, ನಾವು ಪರಲೋಕ ರಾಜ್ಯಕ್ಕಾಗಿ ಹೋಗೋದಕ್ಕೋಸ್ಕರ ನಾವು ಬರಲಿಲ್ಲ, ನಿನ್ನ ಐಕ್ಯತೆಗೋಸ್ಕರ ನಾವು ಬರಲಿಲ್ಲ, ಲೋಕದ ಅವಶ್ಯಕತೆಗಳಿಗಾಗಿ ನಾವು ಬಂದಿರೋದ್ರಿಂದ ಯೇಸುವೇ ಅದರ ಪ್ರತಿಫಲ ನಾವು ಹೊಂದುತ್ತಾ ಇದ್ದೇವೆ. ನಮ್ಮ ಆಸೆ ಆಕಾಂಕ್ಷೆಗಳು ಆತ್ಮಿಕತೆಯಲ್ಲಿ ಇರಲಿ, ಸ್ಪಿರಿಚುವಲ್ ಅಲ್ಲಿ ಇರಲಿ. ಡೈಲಿ ಅಪ್ಪ ನಾವು ಪರಲೋಕ ರಾಜ್ಯದಲ್ಲಿ ನೀವು 1000 ವರ್ಷ, ಇಲ್ಲಿ 2 ಸೇವೆ ಇದೆ, ಯಾಜಕರ ಸೇವೆ, ಒಂದು ರಾಜನ ಸೇವೆ. ನ್ಯಾಯ ತೀರ್ಪಿಸಬೇಕಾದ್ರೆ ನೀವು ರಾಜನಾಗಿರ್ತೀಯ, ಈ ಲೋಕದಲ್ಲಿ 1000 ವರ್ಷ ರಾಜನಾಗಿ ಅರಸಾಳುತ್ತೀಯ. ಆದರೆ ನೀವು 33 ವರ್ಷ ಸೇವೆ, ನೀವು ಯಾಜಕರ ಸೇವೆ ಮಾಡಿದ್ರಿ. ಅದರ ರಾಜನ ಸೇವೆ ಮಾಡೋದಕ್ಕೆ ಮತ್ತೆ ಹಿಂತಿರುಗಿ ಅಪ್ಪ ನೀ ಬರಬೇಕಾಗಿಲ್ಲ, ನೀ ರಾಜನಾಗಿ ಬರ್ತಿದೀಯ, ನ್ಯಾಯ ತೀರ್ಸೋದಕ್ಕೋಸ್ಕರ ಬರ್ತಾ ಇದೀಯ. ನಾವಿವಾಗಲೇ ರಾಜನಾಗಿ ತಂದೆ ಅಪ್ಪ ನೀನು ಮುಗಿಸಿ ಹೋಗದಿರೋದನ್ನ
ಯೇಸುವೆ, ನೀವು ಮಾಡಿದ ಹಾಗೆ ಅಲ್ಲ, ನೀವು ಬೆಂಬಡಿಸಿರಿ, ನಿನ್ನ ಹಾಗೆ ಮಾರ್ಪಡಲು ನಾವು ಪ್ರಯತ್ನ ಪಡಬೇಕೆ ಹೊರತು ಸಾಂಘ್ಯ ಸಂಪ್ರದಾಯಗಳನ್ನ ಬೆಂಬಡಿಸೋದಲ್ಲ. ನಾವೇ ವ್ಯರ್ಥವಾದ ಕಾರ್ಯಗಳನ್ನು ಅನುಸರಿಸಿ ಯೇಸುವೆ ನ್ಯಾಯ ತೀರ್ಪಿಗೆ ಗುರಿಯಾಗಿ ಹಿಂಸಿಸಲ್ಪಡ್ತಾ ಇದ್ದೇವೆ. ದೇವರು ನ್ಯಾಯ ತೀರಿಸ್ತಾರಂತ ನಾವು ಇವಾಗ ಓದಿದ್ದೀವಿ. ಆ ರೀತಿ ತಂದೆ ನಮ್ಮನ್ನು ನಾವೇ ಶಾಪದಲ್ಲಿ ಪಾಪದಲ್ಲಿ ಬಿದ್ದು ಹೋಗದಾಗಿ ಬಿಡುಗಡೆ ಹೊಂದಲು ಕೃಪೆ ಮಾಡಿ ಆಶೀರ್ವದಿಸಿರಿ, ಮಹಿಮೆ ಹೊಂದಿರಿ. ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆ, ಆಮೆನ್.